व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावयन् मामाविर्भूयादनगमहिमा मानसे वागधीशः नमस्ते प्राणेश प्रणतविभवायामनिमगा नमस्वामिन् रामप्रियतमनमन् गुरुगुण नमस्तुभ्यं भीमप्रबलतमकृष्णेष्ट भगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्रम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 192ನೆಯ ಪ್ರವಚನ. ಧರ್ಮರಾಜ ಬಹಳ ಕಳವಳದಿಂದ ಆಪತ್ತಿನಲ್ಲಿ ಮನುಷ್ಯ ಒಬ್ಬ ತಿಳಿದವ ಬ್ರಹ್ಮಜ್ಞಾನಿ ರಾಜನು ಎಲ್ಲವನ್ನು ಕಳ್ಕೊಳ್ಳದೆ ಎಲ್ಲರನ್ನೂ ಪ್ರೀತಿಸಿ ಎಲ್ಲರ ಜೊತೆಯಲ್ಲಿದ್ದುಕೊಂಡೇ ಹೇಗೆ ಬದುಕುತ್ತಾನೆ, ಹೇಗೆ ಬದುಕಬೇಕು, ಹೇಗೆ ಬದುಕುವುದು ಅಂತ ತುಂಬ ಸ್ವಾರಸ್ಯಪೂರ್ಣವಾಗಿ ಪ್ರಶ್ನೆಯನ್ನು ಹಾಕಿದ್ದಾರೆ. ಅದೇನು ಆಪತ್ತು ಕಾಲ, ಏನು ತೊಂದರೆ, ಏನಾಗಿದೆ ಅಂದರೆ ತೊಂದರೆಗಳ ಒಂದು ಸರಮಾಲೆಯನ್ನು ಹೇಳುತ್ತೆ. ಬಹಳ ಸುಂದರವಾದಂತಹ ಸಂಕಟಗಳ ಲೆಕ್ಕಾಚಾರ ಇದು. ತೊಂದರೆ ಮನುಷ್ಯರಿಗೆ ಹೇಗೆ ಬರ್ತದೆ ಕೇಳಬೇಕು ನಾವು, ಹೇಗಿರ್ತದೆ ಅಂತ. ಲೋಕದ ತೊಂದರೆ ನಮಗೆ ಏನಾಗಿದೆ ಕೇಳಿದರೆ, ಎಳವೆಯಲ್ಲಿ ತಂದೆ ತಾಯಿಗಳು ಚೆನ್ನಾಗಿ ನೋಡ್ಕೊಳ್ತಾರೆ, 3 ಹೊತ್ತು ಹಾಕ್ತಾರೆ, ತಿಂದರಾಯ್ತು ತಿರುಗಿದ್ರಾಯ್ತು ಅಂತ. ಮತ್ತೆ ಹೇಗೋ ನಡೀತದೆ, ಕೆಲಸ ಸಿಗ್ತದೆ, ಸಂಬಳ ಕೊಡ್ತಾರೆ, ಅದರಲ್ಲಿ ಮುಂದೆ ಹೋಗ್ತದೆ ಅಂತ. ನಮಗೆ ಲೋಕದಲ್ಲಿ ಆದ ಕಷ್ಟ ನಷ್ಟಗಳು ಗೊತ್ತಿಲ್ಲ, ಅದರ ಬಗ್ಗೆ ಧರ್ಮರಾಜ ಹೇಳ್ತಾನೆ. ಎಷ್ಟು ಚೆನ್ನಾಗಿದೆ ಕೇಳಿ ಅದನ್ನು ಒಮ್ಮೆ ನೋಡಿ. ಮೊದಲಿಗೆ ಹೇಳ್ತಾನೆ, ಹೀನೇ ಪರಮಕೆ ಧರ್ಮೇ ಸರ್ವಲೋಕ ವಿಲಂಘಿತೆ. ಉತ್ತಮೋತ್ತಮವಾದ ಧರ್ಮ ಕರ್ಮಗಳು ನಿಂತು ಹೋಗ್ತದೆ. ಅತ್ಯಂತ ಶ್ರೇಷ್ಠವಾದ ಧರ್ಮ ಸತ್ಯ ನ್ಯಾಯ, ಈ ನಮೂನೆಯಲ್ಲಿ ಭಗವಂತನನ್ನು ಮೆಚ್ಚಿಸುವ ಧರ್ಮಗಳು ಇಲ್ಲ ಆಗ್ತದೆ. ಯಾಕೆ ಇಲ್ಲ ಆಯಿತು ಕೇಳಿದರೆ, ಎಲ್ಲ ಜನರು ಗಡಿ ದಾಟಲಿಕ್ಕೆ ನೋಡಿದ್ದೆ, ತಪ್ಪು ಮಾಡಲಿಕ್ಕೆ ಇಷ್ಟಪಟ್ಟದ್ದು. ಸರ್ವಲೋಕ ವಿಲಂಘಿತೆ, ಎಲ್ಲರಿಗೂ ನಿಯಮಗಳನ್ನು ತಪ್ಪಿಸುವುದರಲ್ಲೇ ಇಷ್ಟ. ಅವರಿಗೆ ಗೊತ್ತು ಸತ್ಯ ಹೇಳಬೇಕು, ಗೊತ್ತು ಸುಳ್ಳು ಹೇಳ್ತಾರೆ, ಕದಿಬಾರ್ದು ಗೊತ್ತು, ಕಳ್ಳತನಕ್ಕೆ ಕೈ ಹಾಕ್ತಾರೆ, ಒಳ್ಳೆ ಕರ್ಮಗಳನ್ನು ಮಾಡಬೇಕು ಗೊತ್ತು, ಅದನ್ನು ನಡೆಸಿಕೊಡುವುದಿಲ್ಲ, ಕೆಟ್ಟದ್ದು ಮಾಡಬಾರ್ದು ಗೊತ್ತು, ಅದನ್ನು ನಡೆಸ್ತಾರೆ. ಹೀಗೆಲ್ಲ ಇಡೀ ಜಗತ್ತೇ ಹೆಜ್ಜೆ ದಾಟಿದೆ. ಅದೇನಾಗಿದೆ ಈಗ ಅಂದರೆ, ಮಾಸಲ್ಲಿ ಬಂದಾಗ ಒಂದು ಗಮತಾಗ್ತದೆ. ಅದಕ್ಕೊಂದು ಬಹಳ ಸುಂದರವಾದ ಒಂದು ಗೆರೆ ಹೇಳ್ತಾನೆ ಧರ್ಮರಾಜ, ಅಧರ್ಮೇ ಧರ್ಮತಾನ್ನೀತೆ ಧರ್ಮೇ ಚ ಅಧರ್ಮತಾಂಗತೆ ಅಂತ. ತಪ್ಪೇ ಸರಿಯಾಗಿದೆ ಅವರಿಗೆ, ಸರಿಯೇ ತಪ್ಪಾಗಿದೆ ನೋಡಿ ಹೇಳ್ತಾರೆ. ಹಾಗೆ ನಾವು ಮಕ್ಕಳಲ್ಲಿ ಬೇಗ ಹೇಳು, ಸ್ನಾನ ಮಾಡು ಹೇಳಿದರೆ ನಮ್ಮ ಟೀಚರೇ ತಡೆ ಹೇಳ್ತಾರೆ ಹೇಳಿದ್ದಾರೆ, ಅವ್ರು ಹೇಳುದು ಹೇಗಿರ್ತದೆ. ನಮ್ಮ ಶಾಲೆಯಲ್ಲಿ ಎಲ್ಲರೂ ತಡನೇ ಹೇಳುದು, ಆಯ್ತಲ್ಲ, ತಣ್ಣೀರು ಸ್ನಾನ ಮಾಡಬೇಕು, ಬಿಸಿನೀರಲ್ಲ ಹೇಳಿದರೆ ಅವರೆಲ್ಲ ಬಿಸಿನೀರು ಮಾಡೋದು ಹೇಳಿದ್ದಾರೆ, ಆಯ್ತಲ್ಲ. ಅದೇ ಸರಿ. ಯಾಕೆ 10 ಜನ ಮಾಡ್ತಾರಲ್ಲ, ನಮ್ಮ ಶಾಲೆಯವರೇ ಮಾಡ್ತಾರಲ್ಲ, ನಮ್ಮ ಟೀಚರೇ ಮಾಡ್ತಾರಲ್ಲ, ನಮಗೆ ಅದಕ್ಕಿಂತ ದೊಡ್ಡದೇನು ಬೇಕು ಆದರ್ಶ? ಹೀಗೆ ಬೀದಿಯಲ್ಲಿ ನಿಂತು ಅವ್ರು ಕೊಟ್ಟದ್ದನ್ನು ಪಡೆದು ಅಲ್ಲೇ ಮುಕ್ಕುವ ಕೆಲಸ ಮಾಡಿ, ಅದೇ ಪೇಪರಲ್ಲಿ ಒರೆಸಿ ಕೈಯನ್ನು ಹಾಕಿ ಮುಸುಂಡಿಗೋ ಪುಕ್ಕುಳಿಗೋ ಕೈ ಒರೆಸಿಕೊಂಡು ಹೋಗುವುದು ಸಮ ಅಲ್ಲ ಹೇಳಿದರೆ, ಮತ್ತೆ ಅವನಿಗೆ ಎಷ್ಟು ವ್ಯಾಪಾರ ಆಗಿದೆ ಗೊತ್ತುಂಟ? ಅವನು ಪಾನಿಪುರಿ ಮಾರುವವ, ಮತ್ತೆ ಅದೆಂಥದ್ದು ಉಪ್ಪುಗರಿ ಕುರುಳ ಮಾರುವವ, ಅವನಿಗೆ 3-4 ಸರ್ತಿ ಇಡೀ ರೈಡ್ ಆಯ್ತಂತೆ ನೋಡಿ. ಅಷ್ಟು ಒಟ್ಟು ಮಾಡಿದ್ದಾನೆ ದುಡ್ಡು ಅವನು. ಅದು ಯಾರಾದ್ರೂ ತಿನ್ನದೇ ಆಗ್ತದ? ನಿಂತು ತಿನ್ನದೇ ಆಗ್ತದ? ಅಲ್ಲೇ ಕೈವರಿಸಿ ಹೋಗದೇ ಆಗ್ತದ? ನೋಡಿ ಎಷ್ಟು ಚಂದ ಆಗಿದೆ ಅಂತ. ಆದ್ರಿಂದ ಏನಾಗಿದೆ ಲೋಕದಲ್ಲಿ ಕೇಳಿದ್ರೆ, ತಪ್ಪನ್ನು ಸರಿ ಹೇಳ್ತಾ ಇದ್ದಾರೆ, ಸರಿಯನ್ನು ತಪ್ಪು ಹೇಳ್ತಾ ಇದ್ದಾರೆ.
ತಪ್ಪು ಯಾವುದು ಸರಿ ಯಾವುದು ಗೊತ್ತಿಲ್ಲಲ್ಲ, ಗೊತ್ತಿದ್ದೇ ತಪ್ಪನ್ನು ಸರಿ ಮಾಡಿಬಿಟ್ಟಿದ್ದಾರೆ ಅವರು. 10 ಜನ ಮಾಡಿದ್ರೆ ಅದೇ ಸರಿ, 10 ಜನ ಬಿಟ್ಟರೆ ಅದೇ ಸರಿ. ಆದ್ರಿಂದ ಈಗ ಏನಾಗಿದೆ ಅಂದ್ರೆ ಎಲ್ಲ ಅಧರ್ಮವೇ ವ್ಯಾಪಾರವನ್ನು ಪಡೆದಿದೆ. ಮರ್ಯಾದಾಸು ಪ್ರಭಿನ್ನಾಸು ಕ್ಷುಭಿತೇ ಲೋಕ ನಿಕ್ಷಯೇ. ಯಾವುದೇ ಸೀಮೆಗಳು, ಬೌಂಡ್ರಿಗಳು, ಶಾಸ್ತ್ರ ಮರ್ಯಾದೆಗಳು, ಚೌಕಟ್ಟುಗಳು, ಇತಿಮಿತಿಗಳು ಯಾವುದೂ ಇಲ್ಲ. ಎಲ್ಲವನ್ನು ಎಲ್ಲರೂ ದಾಟಿದ್ದಾರೆ. ಚೌಕಟ್ಟು ಮೀರಿದ ಬದುಕಾಗಿ ಬಿಟ್ಟಿದೆ. ಎಷ್ಟು ಕೇಳಿದರೆ ಕ್ಷುಭಿತೆ ಲೋಕ ನಿಶ್ಚಯ. ಶಾಸ್ತ್ರದ ನಿಶ್ಚಯ ಏನು, ಸಂಗತಿ ಕಥೆ ಏನು ಎನ್ನುವುದು ಇವತ್ತು ಸಂಶಯಗ್ರಸ್ತವಾಗಿದೆ, ಉಲ್ಲೋಲ ಕಲ್ಲೋಲವಾಗಿದೆ, ಕ್ಷೋಭೆಗೆ ಒಳಗಾಗಿದೆ. ಯಾರ ತೀರ್ಪನ್ನು ಯಾರು ಕೇಳುವಂತಿಲ್ಲ, ಯಾವುದೂ ತೀರ್ಮಾನ ಆಗದೇ ಇದೆ. ನಿಶ್ಚಯಕ್ಕೆ ಬರಲಿಕ್ಕೆ ಯಾರಿಗೂ ಆಗ್ತಾ ಇಲ್ಲ, ಅಷ್ಟು ತಳಮಳ ಆಗಿದೆ ಅವರಲ್ಲಿ. ಎಲ್ಲಿಗೆ ಅಂದರೆ ರಾಜಬಿಹಿ ಪೀಡಿತೆ ಲೋಕೆ, ರಾಜರೇ ಉಪದ್ರ ಕೊಡ್ತಾ ಇದ್ದಾರೆ, ಟ್ಯಾಕ್ಸ್ ಆಗ್ತಾ ಇದ್ದಾರೆ, ಎಲ್ಲವನ್ನು ಕಬಳಿಸ್ತಾ ಇದ್ದಾರೆ, ಕೊಟ್ಟು ಬಿಡೊಂದು ಬಲಾತ್ಕಾರ ಮಾಡುತ್ತಾರೆ. ಸಾಲದ್ದಕ್ಕೆ ಚೋರೆ ಇಷ್ಟಾಭಿ ವಿಷಾಂಬತೆ, ಕಳ್ಳರದ್ದು ಕಾಟ. ಹಗಲಿಗೆ ರಾಜರು ಬರ್ತಾರೆ, ಅದು ಇದು ಅಂತ ಹೇಳ್ತಾ ರಾತ್ರಿಗೆ ಕಳ್ಳರು ಪ್ರವೇಶಗೈತಾರೆ. ಎದುರಲ್ಲಿ ರಾಜರು ಕೇಳಿ ಬಡಿತಾರೆ, ಹಿಂಬದಿಯಿಂದ ಕಳ್ಳರು ಕದ್ದು ಹೇಳ್ಕೊಂಡು ಹೋಗ್ತಾರೆ. ಹೀಗಾಗಿ ಒಟ್ಟಾರೆ ಸರ್ವ ಸಂಪತ್ತಿನ ನಾಶ ಬೇರೆ ಆಗಿರ್ತದೆ. ಸರ್ವಾಶ್ರಮೇಶು ಮೂಢೇಶು ಕರ್ಮಸು ಉಪಾತೇಶು ಚ. ಯಾರು ಯಾವ ಆಶ್ರಮವನ್ನು ನಡೆಸ್ತಾ ಇಲ್ಲ, ಬ್ರಹ್ಮಚಾರಿ ಬ್ರಹ್ಮಚರ್ಯವನ್ನು ಪಾಲಿಸ್ತಾ ಇಲ್ಲ, ಗೃಹಸ್ಥ ಮನೆಯಲ್ಲಿ ನಿಲ್ಲುವುದಿಲ್ಲ, ವಾನಪ್ರಸ್ಥ ಇಲ್ಲವೇ ಇಲ್ಲ, ಕಾಡೆ ಸನ್ಯಾಸ ಅಂತೂ ಎಲ್ಲವನ್ನು ಇಟ್ಕೊಂಡಿದ್ದಾನೆ. ಯಾರು ಬಿಡಬೇಕಾದವರು ಹಿಡ್ಕೊಂಡಿದ್ದಾರೆ, ಯಾರು ಹಿಡ್ಕೊಳ್ಬೇಕಾದವರು ಬಿಡ್ತಾ ಇದ್ದಾರೆ, ಯಾವುದನ್ನು ಕಲಿಬೇಕು ಅದನ್ನು ಕಲಿತಾ ಇಲ್ಲ. ಸರ್ವಾಶ್ರಮಗಳು ದುಷ್ಟವಾಗಿದೆ, ಮೋಹಗ್ರಸ್ತವಾಗಿವೆ, ತಪ್ಪು ಆಚರಣೆ ಮಾಡ್ತಾ ಇವೆ. ಎಲ್ಲರ ಕರ್ಮಗಳು ಸಹ, ಧರ್ಮ ಕರ್ಮಗಳು ಸಹ ಇವತ್ತು ಹೊಡೆದಾಗಿ ಹೋಗಿದೆ, ಹಳಾಗಿ ಹೋಗಿದೆ, ಸತ್ತೇ ಹೋಗಿದೆ, ನೆಲ ಕೆಚ್ಚಿದೆ ಅಂತ ನಾವು. ಕಾಮಾತ್ ಲೋಭಾಚ್ಚ ಮೋಹಾಚ್ಚ ಭಯಂ ಸರ್ವತ್ರ ಭಯಂ ಪಶ್ಯಸ್ಸು ಭಾರತ. ಎಲ್ಲಿ ನೋಡಿದಲ್ಲೇ ಹೆದರಿಕೆ. ಕೆಲವರು ಕಾಮಪಿಶಾಚಿಗಳು, ಕೆಲವರು ಆಸೆಬುರುಕರು, ಕೆಲವರು ಭಯಂಕರ ಅಜ್ಞಾನಕ್ಕೆ ಒಳಗಾದವರು. ಹೀಗಾಗಿ ಏನು ಮಾಡ್ತಾರೆ ಎಂದು ಗೊತ್ತಿಲ್ಲದೆ ಉಪಟಳ ಕೊಡ್ತಾರೆ, ಸಂಪತ್ತಿನ ಲೂಟಿ ಮಾಡ್ತಾರೆ, ಬಯಕೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಅನೈತಿಕ ವ್ಯವಹಾರವನ್ನು ನಡೆಸಿಕೊಡ್ತಾರೆ. ಹೀಗಾಗಿ ಸರ್ವತ್ರ ನೋಡಿದರೆ ಭಯ ಭಯ ಭಯ. ಕಾಮುಕರ ಭಯ, ಲೋಭಿಗಳ ಸಂಪತ್ತು ಲೂಟಿ ಮಾಡುವವರ ಭಯ, ಜೊತೆಯಲ್ಲಿ ದಡ್ಡರ ಅಜ್ಞಾನಿಗಳ ತೊಂದರೆಗಳು. ಹೀಗೆ ಎಲ್ಲಿ ನೋಡಿದರಲ್ಲಿ ಯಾರಲ್ಲಿ ಯಾವುದಕ್ಕೂ ಪ್ರೀತಿ ವಿಶ್ವಾಸ ಇಲ್ಲವೇ ಇಲ್ಲ. ಅವಿಶ್ವಸ್ತೇಷು ಸರ್ವೇಷು ನಿತ್ಯಂ ಭೀತೇಷು ಭಾರತ. ಪ್ರತಿನಿತ್ಯ ಯಾವುದರಲ್ಲಾದರೂ ಹೆದರಿಕೆ, ಭಯ, ತಲ್ಲಾಣ. ಜೊತೆಯಲ್ಲಿ ಯಾರ ಮೇಲೆ ಯಾರಿಗೂ ಚೂರೂ ನಂಬಿಕೆ ಇಲ್ಲ. ಎಲ್ಲರೂ ಮೋಸಗಾರರೇ, ನಂಬಿಸುವಂತೆ ಮಾಡುವವರೇ, ನಂಬಿಕೆ ದ್ರೋಹಿಗಳೇ ಇದ್ದಾರೆ. ನಿಕೃತ್ಯ ಹನ್ಯಮಾನೇಶು, ಮೋಸದಿಂದ ಹೊಡಿತಾರೆ. ವಂಚೆಯತ್ಸು ಚ ಪರಸ್ಪರ, ವಂಚೆಯತ್ಸು ಪರಸ್ಪರಂ. ಪ್ರತಿಯೊಬ್ಬರೊಬ್ಬರೊಬ್ಬರಿಗೆ ಮೋಸ ಮಾಡ್ತಾ ಇದ್ದಾರೆ. ಎದುರಲ್ಲಿ ಮೋಸ ಮಾಡ್ತಾರೆ, ಹಿಂಬದಿಯಿಂದ ಮೋಸ ಮಾಡ್ತಾರೆ. ಹಾಗೆ ಎಲ್ಲ ಕಡೆಯಿಂದ ಮೋಸ ಮಾಡ್ತಾರೆ, ವಂಚನೆಗೆ ನಿಲ್ತಾರೆ, ಕುಟಿಲೋಪಾಯವನ್ನು ನಡೆಸಿಕೊಡ್ತಾರೆ. ಎಲ್ಲ ಕಲಬೆರಕೆಗಳು, ಇನ್ನೇನೋ ವಿಷಯಗಳು. ಹೀಗಾಗಿ ಜನರನ್ನು ಅನೇಕ ರೀತಿಯಿಂದ ಎಕ್ಸ್ಪ್ಲಾಯ್ಡ್ ಮಾಡುತ್ತಾರೆ. ಎಲ್ಲ ಕಡೆ ದೇಶಗಳೆಲ್ಲ ಹಾಹಾಕಾರದಿಂದ, ದ್ವೇಷದ ದಳ್ಳುರಿಯಿಂದ ಸುಟ್ಟು ಉರಿದಿದೆ. ನಿಜವಾಗಿ ಬೆಂಕಿ ಪ್ರಪಾತಗಳಿಂದ, ಅನಾಹುತಗಳಿಂದ ಕೊಳ್ಳಿ ಇಡುವ ಮೂಲಕ ಸುಟ್ಟಾಕಿದ್ದಾರೆ. ಮತ್ತೆ ಬ್ರಾಹ್ಮಣ್ಯ ಕೇಳಬೇಡಿ, ಬ್ರಾಹ್ಮಣ್ಯೇಚ ಅತಿಪೀಡಿತೆ, ಭಯಂಕರ ಅವರ ಮೇಲೆ ದೌರ್ಜನ್ಯ. ಅವರು ಇರುವುದೇ ಇಲ್ಲ ಮಾಡಿಕೊಳ್ಳಿಕ್ಕೋಸ್ಕರ ಮಾಡಿಕೊಂಡಾಗ ಅವರ ಮೇಲೆ ಅತ್ಯಂತ ಕಟುವಾದ ಆರೋಪಗಳು, ಅವರ ಮೇಲಿರತಕ್ಕಂಥ ಅನೇಕ ಹಿಂಸೆಗಳು ನಡೆಸ್ತಾರೆ. ಈ ರೀತಿಯಾಗಿ ಇಡೀ ಜನರ ಪಾಡು ಇಷ್ಟು ಜೋರಾಗಿದ್ದರೆ ಒಬ್ಬ ಮನುಷ್ಯ ಹೇಗೆ ಬದುಕಬೇಕಾಗ್ತದೆ ಯೋಚನೆ ಮಾಡಿ. ಸನ್ನಿವೇಶ ವಿಷಮ, ಅದರಲ್ಲಿಯೂ ನಡುವೆ ಈ ಮಳೆ ಬರುವುದಿಲ್ಲ. ಅವರ್ಷತಿತ ಪರ್ಜನ್ಯೇ ಮಿಥೋ ಭೇದೆ ಸಮುತ್ಸಿತೆ. ಪ್ರತಿಯೊಬ್ಬರಿಗೆ ಒಬ್ಬರನ್ನು ನೋಡಿದ್ರೆ ಒಬ್ಬರಾಗುವುದಿಲ್ಲ. ಸ್ಪರ್ಧೆ, ಪೈಪೋಟಿ, ಜಿದ್ದು, ಅಸೂಯೆ, ಹೊಟ್ಟೆಗಿಚ್ಚು, ಹೀಗಾಗಿ ಅನೇಕ ರೀತಿಯಿಂದ ಒಬ್ಬರಿಗೊಬ್ಬರಿಗೆ ಕಾಲ ಎಳೆಯುವ ಕತೆ. ಲೋಕದಲ್ಲಿ ಮಳೆಯೂ ಬಾರದಿದ್ದಾಗ, ಬೆಳೆಯೂ ಬೆಳೆಯದಿದ್ದಾಗ ಸ್ಕ್ಯಾಸಿಟಿ, ಎಲ್ಲದರ ಕೊರತೆ. ಹೀಗಾಗಿ ಜನ ಏನ್ ಮಾಡಲಿಕ್ಕೆ ಉಂಟು? ಸರ್ವಸ್ಮಿನ್ ದಸ್ಸಿ ಸಾದ್ಭೂತೆ.
ಎಲ್ಲ ಕಡೆಯಲ್ಲಿ ಕಳ್ಳರದ್ದೇ ಅವಳಿ, ದೋಚುವುದೇ ಕತೆ. ಕೈಯಲ್ಲಿದ್ದದ್ದು ಕಿತ್ಕೊಂಡು ಹೋಗ್ತಾರಲ್ಲ, ನಮ್ಮನೆ ಕಿತ್ಕೊಂಡು ಹೋಗ್ತಾರೆ ಜನರನ್ನೇ. ಹೇಗಿರ್ತದೆ? ಕೈಯನ್ನೇ ಕತ್ಕರಿಸಿಕೊಂಡು ಹೋಗ್ತಾರೆ. ಹೀಗೆ ಲೋಕದಲ್ಲಿ ಯಾವುದೇ ಬದುಕಲಿಕ್ಕೆ ಪೃಥಿವ್ಯಾಮುಪಜೀವನೇ ದಸ್ಯು ಸಾಧ್ಯಬೋತೆ. ಲೋಕದಲ್ಲಿ ಇರತಕ್ಕ ಎಲ್ಲ ಬದುಕಿನ ದಾರಿಗಳು ಕಳ್ಳರ ಕೈಯಲ್ಲಿ ಸಿಕ್ಕಿಬಿದ್ದಾಗ ಹೇಗೆ ಬದುಕಬೇಕು, ರಾಜನಾದರೂ ಧರ್ಮಾರ್ಥಗಳನ್ನು ಹೇಗೆ ಉಳಿಸಿಕೊಳ್ಳಬೇಕು ಎನ್ನುವುದಾಗಿ ಧರ್ಮರಾಜ ಮಾಲೆಗಟ್ಟಲೆ, ಏನು ನಾವು ಹೇಳುವಾಗ ಮಾಲೆ ಪಟ್ರಾಕಿ ಹೇಳಿದ ಹಾಗೆ ಪಟ 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 ಅಂತ ಹೇಳಿ ತೊಂದರೆಗಳ ಕಟ್ಟನ್ನೇ ಬಿಚ್ಚಿಟ್ಟಿದ್ದಾನೆ. ಏನು ಹೇಳ್ತಾರೆ ಭೀಷ್ಮರು? ಭೀಷ್ಮರು ಒಂದೇ ಮಾತು ಹೇಳಿತು, ಅಲ್ಲಯ್ಯ ಇದಕ್ಕೆಲ್ಲ ಮೂಲ ಯಾರು? ಅವ್ರು ಕೇಳೋದು, ಮೂಲ ಯಾರು ಅಂದ್ರೆ ರಾಜಮೂಲ ಮಹಾಬಾಹೋ ಏನ ಕ್ಷೇಮ ಸುವೃಷ್ಟಯ, ಏನು ಯೋಗಕ್ಷೇಮ ಸುವೃಷ್ಟಯ. ಎಲ್ಲ ರಾಜಮೂಲ ಮಹಾಬಾಹ, ಏ ಧರ್ಮರಾಜ, ಎಲ್ಲದಕ್ಕೂ ಕಾರಣ ರಾಜನೇ. ಅವನಿಂದಾಗಿ ಯೋಗ, ಅವನಿಂದಾಗಿ ಕ್ಷೇಮ, ಅವನಿಂದಾಗಿ ಮಳೆ, ಅವನಿಂದಾಗಿ ಪ್ರಜೆಗಳಲ್ಲಿ ಆರೋಗ್ಯ ಭಾಗ್ಯ ಎಲ್ಲ, ಅವನಿಂದಾಗಿ ನಷ್ಟ ಕಷ್ಟ ನೋವು ಎಲ್ಲವೂ ಅವನಿಂದಾಗಿ. ಆದ್ರಿಂದ ಪ್ರಜಾಸು ವ್ಯಾಧಶ್ಚೈವ ಮರಣಂಚೈವ ಭಯಾನಿಚ. ಜನ ಹೆದರಿಕೊಂಡಿದ್ದಾರೆ ಅಂದರೂ ಅದಕ್ಕೆ ರಾಜನೇ ಕಾರಣ. ಚೆನ್ನಾಗಿ ಶಿಸ್ತು ಇಲ್ಲದ ರಾಜಕೀಯ ನಡೆಸ್ತಾನೆ ಅಂತ ಅರ್ಥ. ಜನರು ಸಾಯ್ತಾ ಇದ್ದಾನೆ ಅಂದ್ರು ಅದಕ್ಕೆ ರಾಜನೇ ಕಾರಣ. ಯಾವುದೇ ಧರ್ಮಕರ್ಮಗಳು ಆಗ್ತಾ ಇಲ್ಲ ಅಂತ ಅರ್ಥ. ಪ್ರಜೆಗಳಿಗೆ ರೋಗಗಳು ಬಂದಿವೆ ಅಂದ್ರೆ ಅದೇ ರಾಜನದ್ದೇ ಅಜಾಗ್ರತೆ ಅಂತ ಅರ್ಥ. ನೋಡಿ, ದೇಶದಲ್ಲಿ ರೋಗಗಳಿಂದ ಸಾವನ್ನಪ್ತಾರೆ, ಹೆದರಿಕೊಂಡಿದ್ದಾರೆ, ಯಾವುದರ ಒಳಿತು ಬರ್ತಾ ಇಲ್ಲ ಅವರಿಗೆ, ಯಾವುದೇ ರೀತಿಯಾದ ಕ್ಷೇಮ ಇಲ್ಲ, ಕಾಲಕಾಲಕ್ಕೆ ಬರಬೇಕಾದ ಮಳೆಯೂ ಇಲ್ಲ. ಆದಾಗ ಇದಕ್ಕೂ ಕಾರಣ ರಾಜ ಅಂತ ಭೀಷ್ಮರು ಹೇಳ್ತಾರೆ. ರಾಜಮೂಲ ಮಹಾಬಾಹೋ ಯೋಗಕ್ಷೇಮ ಸುವೃಷ್ಟಯ ಅಂತ. ಯಾಕೆ ಅಂದ್ರೆ ಯುಗ ಧರ್ಮಗಳನ್ನೆಲ್ಲ ರಾಜನ ಕೈಯಲ್ಲಿ ಮಾಡಲಿಕ್ಕೆ ಬರ್ತದೆ ಹೇಳಿಕೊಳ್ತಾರೆ ಅವರು. ಕೃತಂ ತ್ರೇತಾ ದ್ವಾಪರಂಚ ಕಲಿಶ್ಚ ಭರದರ್ಶವ ರಾಜಮೂಲ ಇತಿ ಮತಿ ಮಮನಾಸ್ತ್ಯತ್ರ ಸಂಶಯ. ಬಹಳ ಚಂದವಾಗಿ ಭೀಷ್ಮ ಹೇಳ್ತಾರೆ. ನಾನು ನಿಜವಾಗಿ ನನ್ನ ಬುದ್ಧಿಮತ್ತೆಯಲ್ಲಿ ನಾನು ಹೇಳುವುದಾಗಿದ್ದರೆ, ರಾಜ ಅವನು ತನ್ನ ಅರಸೊತ್ತಿಗೆಯ ಸಮಯವನ್ನು ಕೃತಯುಗ ಮಾಡಬಹುದು, ತ್ರೇತಾಯುಗ ಮಾಡಬಹುದು, ದ್ವಾಪರವೂ ಮಾಡಬಹುದು, ಕಲಿಯು ಮಾಡಬಹುದು. ರಾಜನ ಕೈಯಲ್ಲಿ ಉಂಟು ಕಲಿಯುಗವನ್ನು ಅಳಿಸಿ ಕೃತಯುಗ ಮಾಡುವಂಥದ್ದು. ಯಾವ ಯುಗವನ್ನು ಪ್ರತಿಷ್ಠೆ ಮಾಡಬೇಕು ಆ ಯುಗವನ್ನು ಮಾಡಲಿಕ್ಕೆ ಆಗ್ತದೆ. ಪೂರ್ಣ ಪ್ರಮಾಣದಲ್ಲಿ ಧರ್ಮ ನ್ಯಾಯ ಸತ್ಯ ಮೆರೆದರೆ ಕೃತಯುಗ, ಮುಖಾರಂಶ ಆದರೆ ತ್ರೇತಾಯುಗ, ಅರ್ಧಕ್ಕರ್ಧಾದ್ರೆ ದ್ವಾಪರ ಯುಗ. ಕಾಲು ಉಂಟು ಅಂತ ಹೇಳಿಕೊಳ್ಳುವಲ್ಲಿ ನಿಂತರೆ ಕಲಿಯುಗವೇ. ಕಲಿಯುಗದಲ್ಲಿ ಕಾಲು ಉಂಟು ಅಂತಲ್ಲ, ಮುಕ್ಕಾಲು ಇಲ್ಲ ಆಯ್ತಲ್ಲ. ಹಾಗಾಗಿ ಧರ್ಮ ನ್ಯಾಯ ಸತ್ಯ ಶ್ರುತಿಗಳು ಪ್ರಮಾಣಗಳು ವೇದಗಳು ಎಲ್ಲ ನೆಲೆಗೊಂಡ್ರೆ ಅದೆಲ್ಲ ಸ್ಪಷ್ಟವಾದ ಕೃತಯುಗದಂತೆ ಒಳ್ಳೆ ಕೆಲಸ ಆಗ್ತದೆ. ರಾಜನೇ ಯುಗದ ಪರಿವರ್ತಕನಾಗ್ತಾನೆ. ತನ್ನ ಆಡಳಿತೆಯಿಂದಲೇ ಯುಗವನ್ನು ಪ್ರತಿಷ್ಠೆ ಮಾಡಲಿಕ್ಕೆ ಬರ್ತದೆ, ಯುಗ ಧರ್ಮಗಳನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗ್ತದೆ. ನಾನು ಹೇಳುವುದು ನಿಮಗೆ ಹೊಸತಾಗಿ ಹೇಳಲಿಕ್ಕೋಸ್ಕರ 4 ಯುಗ ಧರ್ಮಗಳಲ್ಲಿನ ಒಂದು ಶಾಸ್ತ್ರೀಯವಾದ ಚಿಂತನೆ ಮಾಡಿಕೊಳ್ಳುವಲ್ಲಿ. ಇದು ಭಾರತದ್ದೇನಲ್ಲ, ವಾಸ್ತವವಾಗಿ ಕೃತೇ ವೇದಾಹ ಇತಿ ಚ ಕೃತೇ ವೇದಾಶ್ಚ ಇತಿಹಾಸಾಹ ತ್ರೇತಾಯ ದ್ವಾಪರೇ ಪುನಃ ಕಾವ್ಯಾನಿ ವಿಪರೀತಾನಿ ಚಲಚ್ಚಿತ್ರಂ ಕಲು ಬಹು. ಇದು 4 ಯುಗಗಳಲ್ಲಿರತಕ್ಕಂತಹ ಸಾಧನೆಯ ಸೊತ್ತುಗಳು ನಮ್ಮಲ್ಲಿ. ಕೃತೇ ವೇದಾಹ, ಕೃತಯುಗದಲ್ಲಿ ಏನು ಕೇಳಿದರೆ ವೇದಗಳನ್ನು ಅವಲಂಬಿಸ್ತಾರೆ, ಅದರಲ್ಲೇ ಎಲ್ಲವನ್ನು ಕಾಣುತ್ತಾರೆ, ಅದರ ಆಚೆಗೆ ಯಾವುದನ್ನು ಇಷ್ಟಪಡುವುದಿಲ್ಲ, ಅದರಲ್ಲಿ ಎಲ್ಲದರಲ್ಲಿ ದೇವರ ಸಂಭವವನ್ನು ಅರ್ಥ ಮಾಡಿಕೊಳ್ತಾರೆ. ಕೃತೇ ವೇದಾಹ, ಅವರಿಗೆ ಅದೇ ಪ್ರಮಾಣ, ಅದೇ ಸೂಚಿ, ಅದೇ ಸಾಧನೆ, ಅದೇ ಮಂತ್ರ, ಅದೇ ಭಗವದ್ ದರ್ಶನ. ತ್ರೇತಾಯಾಮ್ ಕೃತೇ ವೇದಾಶ್ಚೇತಿಹಾಸ ತ್ರೇತಾಯಾಮ್, ತ್ರೇತಾಯುಗದಲ್ಲಿ ಇತಿಹಾಸಗಳು ಅಂದರೆ ಬಹುವಚನದಲ್ಲಿ ಇಟ್ಟಿದ್ದೇನೆ, ಅದಕ್ಕೋಸ್ಕರ ವೇದಗಳು ಅನಂತ ಆದ್ರಿಂದ ವೇದಗಳನ್ನು ಬಹುವಚನದಲ್ಲಿ ಹೇಳಿದ್ದೇನೆ. ಇತಿಹಾಸ ಅಂದರೆ ಭಾರತಂ ಪಂಚರಾತ್ರಂಚ ಮೂಲ ರಾಮಾಯಣ ಅಂತದ ಇತಿಹಾಸ ಇದು ಪ್ರೋಕ್ತ ಅಂತ. ಇತಿಹಾಸ ಅಂದರೆ ಮಹಾಭಾರತ, ಮೂಲ ರಾಮಾಯಣ, ಪಂಚರಾತ್ರಗಳು. ಇವೆಲ್ಲ ತ್ರೇತ ಅಂದರೆ 3 ಇದ್ದದ್ದು ಅಂತ ಅರ್ಥ. ಇದೇ 3 ಆಗ ಪ್ರಧಾನವಾಗಿ ಇತಿಹಾಸಗಳ ಜೊತೆಯಲ್ಲಿ
ಮನುಷ್ಯ ಅರ್ಥ ಮಾಡಿಕೊಂಡು ಕಲಿತಿದ್ದ. ವೇದ ಹೇಳ್ತಿತ್ತು ಹೀಗೆ ಅಂತ. ಹಾಗೆ ನಡೀತಿದ್ದ ಕೃತಯುಗದಲ್ಲಿ ಈಗ ನಡೆದು ತೋರಿಸಿದವರನ್ನು ತೋರಿಸ್ತಾ ಇದ್ದಾರೆ. ತ್ರೇತಾಯುಗದಲ್ಲಿ ಮಹಾಭಾರತದ ಪಾತ್ರಗಳಿಂದ, ರಾಮಾಯಣಗಳ ಚಿತ್ರಣಗಳಿಂದ, ಪಂಚರಾತ್ರಗಳ ಸಾಧನೆಯ ಸಾಧಕರ ವ್ಯಕ್ತಿತ್ವದ ವಿಶೇಷವಾದ ಘಟ್ಟಗಳಿಂದ, ಅದರಿಂದ ಕೇಳಿ ಚೆನ್ನಾಗಿ ಅವರಂತೆ ನಡೀಲಿಕ್ಕೆ ಬರ್ತದೆ ಹೇಳಿಕೊಳ್ಳುವುದು ತ್ರೇತಾಯುಗದ ಲಕ್ಷಣ. ಮತ್ತೇನಾಯಿತು? ಕೃತೆ ವೇದಾಶ್ಚೇತಿಹಾಸ ತ್ರೇತಾಯಾಮ್ ದ್ವಾಪರೇ ಪುನಃ. ದ್ವಾಪರದಲ್ಲಿ ಏನಾಯಿತು ಅಂದರೆ ಕಾವ್ಯಾನಿ ವಿಪರೀತಾನಿ, ಏನೋ 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 ಬಗೆಯ ಕಾವ್ಯಗಳು ಸೃಷ್ಟಿಗೊಂಡವು. ಗದ್ಯ, ಪದ್ಯ, ಚಂಪು, ನಾಟಕ, ದರ್ಶನ, ಹಾಗೆ ಹೀಗೆ ಅಂತ ಹೇಳಿಕೊಂಡು ಭಯಂಕರವಾದ ನೆಲೆಯಲ್ಲಿ ಕಾವ್ಯಗಳು ಉತ್ಪತ್ತಿ ಆದವು. ಇತಿಹಾಸ ಪುರಾಣಗಳು ಮೂಲೆಗೆ ಹೋದವು. ವೇದಗಳು ಅರ್ಥ ಮಾಡಲಿಕ್ಕೆ ಬರಲೇ ಇಲ್ಲ. ಅವರದ್ದೇ ಕವಿಗಳದ್ದೇ ಮಾತುಗಳು, ಕವಿಗಳದ್ದೇ ಕಿವಿಗಳು. ಮುಗಿದೋಯ್ತಾ? ಕಾವ್ಯಾನಿ ವಿಪರೀತಾನಿ. ವಿಪರೀತ ಅಂದರೆ ಯದ್ವಾ ತದ್ವಾ. ಕಾವ್ಯಗಳಲ್ಲಿ ಸಿದ್ಧಾಂತಗಳನ್ನು ನೋಡಬೇಡಿ, ಶಬ್ದಗಳನ್ನು ನೋಡಿ, ಅಲಂಕಾರಗಳನ್ನು, ಚಮತ್ಕಾರಗಳನ್ನು ಗುರುತಿಸಿ ಅದರ ಆಚೆಗೆ ಏನಿಲ್ಲ, ತತ್ವಗಳಲ್ಲಿ ಬರುವುದೇ ಇಲ್ಲ, ಬಂದರೂ ಪ್ರಯೋಜನಕ್ಕೆ ಇಲ್ಲ. ನೋಡಿ, ಒಂದು ಗಮ್ಮತ್ತು ಹೇಳ್ತೇನೆ. ಅದು ಯಾವನೊಬ್ಬ, ಯಾರು ಅಂತ ಇರಲಿ, ನಮಗೆ ಯಾರಂತೇ ಇರಲಿ ಬೇಕಾದ್ರೆ, ಭವಭೂತಿ ಹೇಳಿಕೊಂಡಂತೆ ರಾಮ ಮತ್ತು ಸೀತೆಯ ಜೊತೆಯಲ್ಲಿ ಬಹಳ ಚಂದವಾದಂತಹ ಆತ ಚಿಂತನೆಯನ್ನು ಕೊಡುತ್ತಾ ಕೊನೆಗೆ ಹಾಗೆ ಹೀಗೆ ಅಂತ ಹೇಳಿ ಕೊನೆಗೆ ರಾತ್ರಿ ರೇವಂ ವ್ಯರಂಸೀತ್ ಅಂತ ಬರೆದು ಬಿಟ್ಟವ. ಹೀಗೆ ರಾತ್ರಿಯೇ ಕಳೆದೋಯ್ತು ಅವರದ್ದು. ಸಲ್ಲಾಪಗಳಲ್ಲಿ, ಪ್ರೇಮದಾಟಗಳಲ್ಲಿ ರಾಮ ಸೀತೆಯರ ಆ ರಾತ್ರಿ ಅದು ಕಳೆದೋಯ್ತು ಅಂತ ಬರೆದ ಅವ. ರಾತ್ರಿ ಏವಂ ವ್ಯರಂಸೀತ್, ಹೀಗೆ ರಾತ್ರಿ ಅವರದ್ದು ಆಟಗಳ ಮೋಜು ಇತ್ತು ಅಂತ. ಆಗ ಕಾಳಿದಾಸ ಹೇಳಿದ್ನಂತೆ, ಎಲ್ಲ ಸರಿ ಇತ್ತು, 1 ಜಾಸ್ತಿ ಇತ್ತು ಅಂತ. ರಾತ್ರಿ ಏವಂ ವ್ಯರಂಸೀತ್ ಇತ್ತು, ಹೀಗೆ ರಾತ್ರಿ ಕಳೆಯಿತು ಅಂತ. ಆ ಏವಂ ಎನ್ನುವ 0 ಬೇಡ, ಶೂನ್ಯ ಬೇಡ, ಬಿಂದು ಬೇಡ, ಮತ್ತೆ ಅನುಸ್ವಾರ ಇಲ್ಲ, ಮತ್ತೆ ಹೀಗೆ ರಾತ್ರಿ ರೇವ ವ್ಯರಂಸಿತು, ರಾತ್ರಿಯೇ ಕಳೆಯಿತು ಅಂತ. ಮೋಜು ಇನ್ನು ಮುಗಿದಿಲ್ಲ, ರಾತ್ರಿ ಕಳೆದೋಯಿತು ಅಂತ ಒಂದು ಸ್ವಾರಸ್ಯವನ್ನು ತಂದಿಟ್ಟ. ಇದು ಶೃಂಗಾರದ ಕಥೆಗಳೆಲ್ಲ ಹಾಗೆ, ಕಾವ್ಯದ ಚಿಂತನೆ ಆಗಿ ಆಡ್ತಾ 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 ಹೀಗೆ ರಾತ್ರಿ ಹೋಯಿತು ಅಂತ ಹೇಳೋದಕ್ಕಿಂತ ರಾತ್ರಿಯೇ ಹೊರಟೋಯ್ತಲ್ಲ ಮಾರಾಯ, ಇನ್ನು ಇತ್ತಲ್ಲ ಅಂತ ಕಾಣಬೇಕು ಅಂತ ಒಂದು ವಿಷಯ. ಆದರೆ ಭವಭೂತಿ ಒಂದು ರೀತಿಯ ಭೂತಿ ಭವಾವ. ಹಾಗಾಗಿ ಅವನು ಹೇಳಿದ್ದರಲ್ಲಿ ಬೇರೆ ತಾತ್ಪರ್ಯ ಇದೆ. ಏನು ತಾತ್ಪರ್ಯ ಇದೆ? ರಾತ್ರಿ ರೇವಂ ವ್ಯರಂಸೀತ್ ಅಂದರೆ ಹೀಗೆ ಕತ್ತಲು ಕಳೆಯಿತು, ಅವರೊಳಗಿರತಕ್ಕಂತಹ ಮೆತ್ತಿಕೊಂಡಿರತಕ್ಕಂಥ ಏನೊಂದು ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಏನಿತ್ತು ಅದೆಲ್ಲ ಕಳೆದೋಯ್ತು. ಅಜ್ಞಾನ ರಾತ್ರಿಯಿಂದ ಅರಾತ್ರಿ ಅಜ್ಞಾನ ಉದ್ದಿಷ್ಟಂ. ಹೀಗೆ ಅವರಿರುವರಲ್ಲಿ ಒಂದು ರೀತಿಯ ಬಂಧನದಿಂದ ಡಿಸ್ಟೆನ್ಸ್ ಮಾಯ ಆಯ್ತು. ಒಬ್ಬರಿಗೊಬ್ರು ಭಾರಿ ಚೆನ್ನಾಗಿ ತಿಳ್ಕೊಂಡ್ರು. ಅಜ್ಞಾನ ಇತ್ತು ಇಷ್ಟೊತ್ತು, ಏನೋ ಹೇಗೋ ಭಯ ಜೊತೆಯಲ್ಲಿ. ಹೀಗಾಗಿ ಅವರಿರುವರಲ್ಲಿ ಒಂದು ರೀತಿಯ ಐಕಮತ್ಯದ ನೆಲೆಯಲ್ಲಿ ಒಂದು ಪರಿಜ್ಞಾನ ಗಟ್ಟಿಯಾಯಿತು ಅಂತ ಹೇಳಲಿಕ್ಕೆ ಏನೋ ಧ್ವನಿ ಇಟ್ಟಿದ್ದಾನ. ಹಾಗಾಗಿ ತಿದ್ದುವುದು, ಬದಲಾವಣೆ ಮಾಡುವುದು ಅಂದಾಗ ಕಾವ್ಯದ ಓಘಸ್ಸುಗಳಿಗೆ ಒಂದು ಯಾವುದೋ ಒಂದು ಮುಖವನ್ನು ಕೊಟ್ಟರೆ ಹೀಗೆ ಕಾವ್ಯಾನಿ ವಿಪರೀತಾನಿ ಅನ್ನೋದು ಎಂತ ಅಂತ ಇಲ್ಲ. ಕಾವ್ಯಕ್ಕೆ ಹೆಸರುಗಳು ಏನೇನೋ ವಿಪರೀತವಾದಂತಹ ಸಜೆಷನ್ಸ್ಗಳು, ಸಂದೇಶಗಳು, ಮೆಸೇಜ್ಗಳು. ಇದು ದ್ವಾಪರ. ಯಾಕೆ? ಅವ ಇತ್ತ ಬಂದಿದ್ದಾನೆ, ಅವನಿಗೆ ಅದು ಅರ್ಥ ಆಗುವುದಿಲ್ಲ, ಇದು ಮಾತ್ರ ಸಾಕಾಗತ್ತೆ. ಇದು ಅರ್ಥ ಕೊಟ್ಟರು ಅದೇ ಬೇಕಾಗುತ್ತೆ ಅವನಿಗೆ. ಇನ್ನು ಕಲಿಯುಗಕ್ಕೆ ಹೋದ್ರೆ ಏನು ನೋಡಿ ನೋಡಿ, ಕಾವ್ಯಾನಿ ವಿಪರೀತಾನಿ ಚಲಚಿತ್ರಂ ಕಲವು ಬಹು ಅಂದೆ. ಕಲಿಯುಗದಲ್ಲಿ ಎಲ್ಲ ಚಿತ್ರಮಯ ಬದುಕು. ಚಲಚಿತ್ರ, ಚಲನಚಿತ್ರ ನಿಮಗೊತ್ತುಂಟು, ಮುಗಿದೋಯ್ತು. ಈಗ ಸಿನಿಮಾವೇ ಜಗತ್ತು. ಸಿನಿಮಾ ಜಗತ್ತು ಎಲ್ಲಿವರೆಗೆ ಹೇಳಿದ್ರೆ ಸಿನಿಮಾ ಸ್ಟಾರ್ಗಳೇ ಜನರಿಗೆ ದೊಡ್ಡ ಮಾಡೆಲ್ಗಳು. ಅವ ಶಿಳ್ಳೆ ಹೊಡೆದ್ರು ಇವರಿಗೆ ವೇದಾಂತ ದರ್ಶನ ಆದ ಹಾಗೆ, ಅವ ಕೊಳ್ಳೆ ಹೊಡೆದ್ರು ಇವನಿಗೆ ಅದ್ಭುತವಾದ ರಸಾಯನ ಸಿಕ್ಕಿದ ಹಾಗೆ, ಅವ ಪಾತಕೆ ಆಗಲಿ, ಕೊಲೆ ಪಾತಕೆ ಆಗಲಿ, ಅವ ಡ್ರಗ್ ಎಡಿಕ್ಟ್ ಆಗಲಿ, ಅದು ಹೆಣ್ಣಾಗಲಿ ಅದು ಗಂಡಾಗಲಿ, ಇವರಿಗೆ ಪರಮ ದೇವತೆ ಅವರ ಹೆಸರಿನಲ್ಲಿ ಏನು ದೇವಸ್ಥಾನ, ಏನು ಶಿಲ್ಪ, ಏನು ಪಂಚಾಮೃತ ಅಭಿಷೇಕ, ಏನು ಪೂಜೆ ಪುನಸ್ಕಾರ, ಏನು ನಾಚಿಕೆ ಕೇಳು ಕೆಲಸಗಳದು. ಯಾಕೆ? ಅದು ಕಲಿಯುಗ. ಅದಕ್ಕೆ ಇರುವಂಥದ್ದು.
ಹೀಗೆ ಇದು ನನ್ನ ಗೆರೆ. ಇಲ್ಲಿ ಅದನ್ನು ಬಹಳ ಚೆನ್ನಾಗಿ ಗುರುತಿಸಿದ್ದಾನೆ. ಭೀಷ್ಮರು ಹೇಳುತ್ತಾನೆ, ಯಾವ ಯುಗವನ್ನು ರಾಜ ಪ್ರತಿಷ್ಠೆ ಮಾಡಲಿಕ್ಕೆ ಬರ್ತದೆ, ಯಾವ ಯುಗವನ್ನು ರಾಜ ಬದಲಿಸಲಿಕ್ಕೆ ಬರ್ತದೆ, ರಾಜನ ಕೈಯಲ್ಲಿದೆ ಈ ಯುಗದ ಹೆಸರುಗಳು ಅಂತ. ನನ್ನ ಅರ್ಥ ಇದು ಅಂತಾನೆ. ಇದು ನನ್ನ ನೆನಪು, ಇದು ನನ್ನ ವಾಸ್ತವವಾದಂತಹ ತೀರ್ಮಾನ, ಇದರಲ್ಲಿ ಡೌಟ್ ಇಲ್ಲ ಅಂತ. ತಸ್ಮಿನ್ ಸ್ವಭ್ಯಾಗತೆ ಕಾಲೇ ಪ್ರಜಾನಾಂ ದೋಷಕಾರಕೆ ವಿಜ್ಞಾನ ಬಲವಾಸ್ತಾಯ ಜೀವಿತವ್ಯಂ ಭವೇತ್ತದ. ಆಗ ಏನ್ ಮಾಡ್ಬೇಕು ರಾಜ ಕೇಳಿದ್ರೆ, ಅವನು ತನ್ನ ವಿಜ್ಞಾನ ಬಲದಿಂದ, ವಿ ಅಂದ್ರೆ ವಿಷ್ಣು ನಮಗೊತ್ತುಂಟು, ಭಗವಂತನ ಎಚ್ಚರದಿಂದ, ವಿಶೇಷವಾದ ಒಂದು ತಾಂತ್ರಿಕ ಡೆವಲಪಿಂಗ್ ನಾಲೆಜ್, ಇದನ್ನು ಬಳಸಿಕೊಂಡವ. ಹೇಗೆ ಮತ್ತೊಮ್ಮೆ ನಾವು ಜಗತ್ತನ್ನು ಕಟ್ಟಲಿಕ್ಕೆ ಸಾಧ್ಯ ಉಂಟು ಅಂತ ಅದಕ್ಕೆ ಬೇಕಾಗಿರತಕ್ಕ ಪ್ರಯತ್ನವನ್ನು ಮಾಡಿಕೊಳ್ಳುವ ಮೂಲಕ ಬದುಕಬೇಕು. ಅವನು ಬದುಕಲಿಕ್ಕೆ ಕಲಿಬೇಕು, ಬದುಕಿಸಬೇಕು. ಇಂತಹ ಒಂದು ವಿಷಮ ಪರಿಸ್ಥಿತಿಯಲ್ಲಿ ಪ್ರಜೆಗಳೆಲ್ಲರೂ ತಪ್ಪಿನಲ್ಲಿ ಬಿದ್ದಾಗ ಖಂಡಿತವಾಗಿಯೂ ರಾಜನೇ ಇದಕ್ಕೆ ತನ್ನ ಬಲದಿಂದ, ಜ್ಞಾನದಿಂದ, ಜ್ಞಾನದ ಬಲದಿಂದ, ವಿಶಿಷ್ಟ ಬಲದಿಂದ, ವಿಜ್ಞಾನದ ಕಸುವಿನಿಂದ ದೇಶವನ್ನು ಮತ್ತೆ, ಜನರನ್ನು ಮತ್ತೆ ಉದ್ಧಾರ ಮಾಡಲಿಕ್ಕೆ. ಇದಕ್ಕೆ ನಿನಗೊಂದು ಸಂವಾದ ಹೇಳುತ್ತೆ, ಚಿಂತನೆ ಹೇಳುತ್ತೆ, ಇತಿಹಾಸ ಹೇಳ್ತೇನೆ, ಕಥೆ ಹೇಳುತ್ತೆ. ಯಾರದು ಅಂದ್ರೆ ವಿಶ್ವಾಮಿತ್ರಸಿ ಸಂವಾದಂ ಚಂಡಾಲಸ್ಯ ಚ ಪಕ್ಕಣೆ. ಪಕ್ಕಣೆ ಅಂದ್ರೆ ಪಟ್ಟಣೆ ಅಲ್ಲ, ಪಕ್ಕಣೆ. ಪಟ್ಟಣದಲ್ಲಿ ಆದದ್ದಲ್ಲ. ಪಟ್ಟಣದಲ್ಲಿ ಚಂಡಾಲ ಇರ್ತಾನ, ಬೇಟೆಗಾರ ಇರ್ತಾನ, ಮಾಂಸ ತಿನ್ನುವ ಇರ್ತಾನ, ಪ್ರಾಣಿಗಳ ಕೊಲ್ಲುವ ಇದ್ದಾನ. ಹಾಗಾಗಿ ಅಂಥವನ ಕತೆ ಕೇಳಬೇಕು ನಾವು. ಎಲ್ಲಿ ಇರ್ತಾನವ? ಅವ ಪಕ್ಕಣದಲ್ಲಿ ಇರುವುದಿಲ್ಲ, ಪಟ್ಟಣದಿಂದ ಆಚೆ ಇರ್ತಾನೆ. ಪಕ್ಕಣ ಅಂದ್ರೆ ಬೇಡರ ಕೇರಿ ಅಂತ ಅರ್ಥ. ನಮಗೆ ಒಂದು ಬೇಡ, ಕಾಡಿನ ಮೂಲೆಯಲ್ಲಿ ಬೇಡರ ಕೇರಿಯಲ್ಲಿ ಅದಕ್ಕೆ ಪಕ್ಕಣ ಹೆಸರು. ಜನರಿರುವಲ್ಲಿ ಸಮುದಾಯದಲ್ಲಿ ಪಟ್ಟಣ ಹೆಸರಿಸಿ, ಪಟ್ಟಣ ಪಕ್ಕಣ. ಪಕ್ಕಣದಲ್ಲಿ ಒಬ್ಬ ಚಂಡಾಲನ ಹತ್ತಿರದಲ್ಲಿ ವಿಶ್ವಾಮಿತ್ರ ಮಾತಾಡಲಿಕ್ಕೆ ಸಿಕ್ಕಿದ್ದಾನೆ. ಆ ಕಥೆ ಹೇಳುತ್ತೇನೆ. ಇಂಟ್ರೆಸ್ಟಿಂಗ್ ಮ್ಯಾರೆ. ವಿಶ್ವಾಮಿತ್ರರು ಇಡೀ ಜಗತ್ತಿಗೆ ಮಿತ್ರರು. ಅವರು ಅಲ್ಲಿ ಯಾಕೆ ಹೋದ್ರು? ಅಲ್ಲ, ಜಗತ್ತು ಅದು ಸೇರಿದೆ ಅಲ್ಲ. ಹಾಗಾಗಿ ಏನಾಯ್ತು ಕತೆ ಅಂತ ಬಹಳ, ಅದು ಆಪತ್ತು ಕಾಲದಲ್ಲಿನ ಕತೆ ಅಂತ ಅಂದಾಗ ಭಾರಿ ಖುಷಿ ಆಗ್ತದೆ. ಅದಕ್ಕೆ ಹೇಳುತ್ತಾರೆ ನೋಡು, ಭೀಷ್ಮರ ಆ ಕತೆ. ಅವನು ಹೋಗ್ಬೇಕಾದ್ರೆ ಒಂದು ಸರ್ತಿ ಏನಾಯ್ತು ಅಂದ್ರೆ, ಬಹಳ ಹಿಂದೆ ಅಂದ್ರೆ ಹಿಂದೆ ತ್ರೇತಾ ದ್ವಾಪರಯೋಹ ಸಂಧೌ ಪುರಾ ದೈವ ವ್ಯತಿಕ್ರಮಾತ್. ಅದು ಮನುಷ್ಯನ ದೋಷಪೂರ ಅಂತ ಹೇಳಲಿಕ್ಕೆ ಆಗುವುದಿಲ್ಲ, ಒಂದು ದೇವರದ್ದೇ ಪ್ರಕೋಪ. ದೈವ ನೋಡಿ, ರಾಶಿ ಹಾಕಿದಾಗೆಲ್ಲ ಬರುವುದಾಗಿ ದೇವರ ಕೋಪ ಉಂಟಲ್ಲ. ಅಲ್ಲ, ದೇವರು ಯಾಕೆ ಕೋಪ ಬರ್ತದೆ ಮಾರ್ಯಾರೆ? ದೇವರು ಯಾಕೆ ನಮ್ಮನ್ನು ಕೋಪಿಸಿಕೊಳ್ಳಬೇಕು ನಮ್ಮನ್ನು? ಹಾಗಾಗಿ ಇವರು ಹೇಳ್ತಾರೆ, ದೇವತೆಗಳ ಒಂದು ವ್ಯತಿಕ್ರಮದಿಂದ, ಅವರ ಒಂದು ವಿರುದ್ಧವಾದಂತಹ ನಡೆಯಿಂದಾಗಿ ಹಿಂದೆ, ಎಷ್ಟು ಹಿಂದೆ, ತ್ರೇತಾ ದ್ವಾಪರಯೋ ಸಂಧೋ, ತ್ರೇತಾಯುಗ ಮುಗಿತದೆ, ದ್ವಾಪರ ಬಂದಿದೆ. ಆಗ ಸಂಧಿಕಾಲದಲ್ಲಿ ತ್ರೇತಾಯುಗ ಕಳೆದೋಗಿದೆ, ದ ಎಂಡ್. ಹೇಗೆ ಧರ್ಮರಾಜ ಎಲ್ಲಿದ್ದಾನೀಗ? ದ್ವಾಪರದ ಕೊನೆಯಲ್ಲಿದ್ದಾನೆ, ಕಲಿಯುಗದ ಆರಂಭದಲ್ಲಿದ್ದಾನೆ. ಹುಟ್ಟಿದ್ದು ದ್ವಾಪರದಲ್ಲಿ, ಅವ ಈಗ ನಿರ್ಯಾಣಗೊಂಡದ್ದು, ಹೊರಟದ್ದು ಕಲಿಯುಗದಲ್ಲಿ. ಹಾಗಾಗಿ ಈಗ ಅವನ ರಾಜ್ಯಭಾರ ಕಲಿಯುಗದಲ್ಲಿ ಆಗ್ತಾ ಉಂಟು. ಆದರೆ ಕಲಿಯನ್ನು ಮೆಟ್ಟಿ ರಾಜ್ಯಭಾರ ಮಾಡ್ತಾ ಇದ್ದಾನೆ. ದ್ವಾಪರವನ್ನೇ ಮುಂದುವರಿಸಿದಂತೆ ಉಂಟು ಅವನದ್ದು, ಇನ್ನು ಜೋರು ದ್ವಾಪರಕ್ಕಿಂತ. ಹಾಗಾಗಿ ದ್ವಾಪರದ ಕೊನೆ, ಕಲಿಯ ಆರಂಭ, ಅದು ಧರ್ಮರಾಜನ ಪೀರಿಯಡ್. ಆದರೆ ಈ ಕಥೆ ಪೀರಿಯಡ್ ತ್ರೇತೆಯ ಕೊನೆ, ದ್ವಾಪರದ ಆರಂಭ. ದ್ವಾಪರಾದಿಯಲ್ಲಿ ತ್ರೇತಾಂತ್ಯದಲ್ಲಿ ಆದ ಘಟನೆ ಇದು. ಇದನ್ನಾಗಿ ಧರ್ಮರಾಜ ಈ ಒಂದು ಪೀರಿಯಡ್ ಅಲ್ಲಿ ಇದ್ದಾಗೆ ಆವತ್ತಿನ ಪೀರಿಯಡ್ ಅಲ್ಲಿ ಆದ ಘಟನೆ ಏನಾಯ್ತದು? ಅನಾವೃಷ್ಟಿ ಅಭೂತ್ ಘೋರ ಲೋಕೆ ದ್ವಾದಶ ವಾರ್ಷಿಕಿ. ಒಂದು ವಿಷಯ ಕೇಳಿ, ಈಗ ಇಲ್ಲಿಂದ ಶುರು ಮಾಡುತ್ತೇನೆ ನೋಡಿ. ಭೀಷ್ಮರು ಹೇಳಿದ ಇತಿಹಾಸದ ಒಂದು ಮಜಲು. ಮಳೆ ಬರಲಿಲ್ಲ, ನಮಗಿದು ಅರ್ಥ ಆಗಲಿಲ್ಲ. ನನ್ನ ಇವತ್ತಿನ ಒಂದು 60 ವರುಷಗಳ ದರ್ಶನದಲ್ಲಿ ಮಳೆ ಇಲ್ಲದ ವರ್ಷ ಅಂತ ಆಗಲಿಲ್ಲ. ಕಡಿಮೆ ಮಳೆ ಇತ್ತು, ತಡ ಮಳೆ ಇತ್ತು. ಹೆಚ್ಚು ಮಳೆ ಆದರೆ ಗೊತ್ತುಂಟಲ್ಲ ನಮಗೆ, ಯಾವಾಗಲೂ ಹೆಚ್ಚು ಮಳೆ ಇರಲಿ. ಮಳೆಯೇ ಇಲ್ಲ ಆಗುವುದುಂಟಲ್ಲ, ಅಂದ್ರೆ ಏನರ್ಥ ರೀ? ಒಂದು ವರ್ಷ ಮಳೆಯೇ ಬರಲಿಲ್ಲ, ಮಿಸ್ಸಿಂಗ್. ಬರ್ತದೆ ಕಾದ್ರು. ಈಗ ನಮಗೆ ಒಂದು ವರ್ಷ ಏನು, ಒಂದು ದಿನ ತಡ ಆಗಲಿ, ಒಂದು ವಾರ ತಡ ಆಗಲಿ, ಒಂದು ತಿಂಗಳು ತಡ ಆಗಲಿ ನೋಡುವ. ಈಗಾಗಲೇ ಎಲ್ಲರ ಬಾವಿ ಪಾತಾಳಕ್ಕೆ ಇಳಿದಿದೆ. ನಾನು ಕಂಡೆ ಇತ್ತೀಚೆ ಒಂದು ಶಾಲೆಯಲ್ಲಿ ಬಾವಿ, ನೋಡ್ಲಿಕ್ಕೆ ಕಣ್ಣು ಹಾರುತ್ತದೆ. ಅಷ್ಟು ಆಳ ಆಳ ಆಳ.
ಅಲ್ಲಿಂದ ಮೋಟರ್ ಇಟ್ಟರು, ಮೆಷಿನ್ ಇಟ್ಟರು, ಎಳಿಲಿಕ್ಕೆ ಆಗ್ಲಿಕ್ಕಿಲ್ಲ, ಅಷ್ಟು ಕಷ್ಟ. 100 ಅಡಿ ಆಳದಲ್ಲಿ. ಇನ್ನೇನು ಹೇಳುವ, ಎಲ್ಲರ ಈಗಂತೂ ಎಲ್ಲ ಕಡೆಯೂ ಎಲ್ಲರ ಬಾವಿಗಳು ಸಹ ಅಡಿಗೆ ಕಂತಿವೆ. ಇನ್ನು 6 ತಿಂಗಳಿದೆ ಸಹಜವಾಗಿ ಮಳೆ ಬರಬೇಕಾದ್ರೆ, ಮಳೆಯ ಕತೆ ಕಾಣಬೇಕಾದ್ರೆ. ನಾವು ಇದೇನಾಯ್ತು ಕೇಳಿದ್ರೆ ಅನಾವೃಷ್ಟಿ ಬಂತು ಅಂತಾರೆ. ಎಷ್ಟು 12 ವಾರ್ಷಿಕಿ ಅಂದರು. ರೀ ಏನೇನೇನು 1 ವರ್ಷ ಮಳೆ ಬರಲಿಲ್ಲ, ಇಡೀ ಏನು ಬರಲಿಲ್ಲ, ಎಲ್ಲಿಯೂ ಬರಲಿಲ್ಲ. ನೀರಿನ ಕತೆ ಜನವರಿಗೆ ಫೆಬ್ರವರಿಗೆ ಕೆಲವು ಕಡೆಯಲ್ಲಿ ನೀರಿಲ್ಲ ಆಗ್ತದೆ. ಜೂನಲ್ಲಿ ಮಳೆ ಬರ್ತದೆ, ಇಲ್ಲಾಂದ್ರೆ ಜುಲೈಯಲ್ಲಿ ಬರ್ತದೆ, ಕಾಯ್ತಾರೆ. ಬಂದ ನಂತರ ತುಂಬುತ್ತದೆ, ಒಂದು ಡಿಸೆಂಬರ್ನವರೆಗೆ ಇಣುಕ್ತದೆ, ಪಸ್ಸೆ ಮತ್ತೆ ಇಲ್ಲ. 2ನೇ ವರ್ಷ ಇಲ್ಲ. ಈ ವರ್ಷ ಇಲ್ಲ ಆದರೆ ಕೆಲವರೆಲ್ಲ ಪ್ರಿಡಿಕ್ಟ್ ಮಾಡೋದುಂಟು, ಅದು ಬರುವ ವರ್ಷ ಡಬಲ್ ಬರ್ತದೆ ಎಂತ, ಡಬಲ್ ಧಮಾಕ ಇದು ಎಂಥದ್ದು. 2ನೇ ವರ್ಷ ಬರಲಿಲ್ಲ ರೀ. ನಾನು ಹೇಳಿದ್ದಲ್ಲ, ಒಂದು ಇಡೀ ವರ್ಷ ಮಳೆ ಬಾರದ ಕಥೆಯಿಂದ ನಾನು ಕೇಳಿದ್ದಿಲ್ಲ ನಮ್ಮ ಭೂಮಿಯಲ್ಲಿ. 2 ವರ್ಷ ಬರಲಿಲ್ಲ, 3ನೇ ವರ್ಷ ಬರಲಿಲ್ಲ, ಹೀಗೆ 12 ವರ್ಷ ಮಳೆಯೇ ಬರಲಿಲ್ಲ ಅಂದ್ರು. ಇದನ್ನು ಕಿವಿಯಲ್ಲಿ ಕೇಳುವುದೇ ಒಂದು ದೊಡ್ಡ ದುರಂತ ಅನಿಸ್ತದೆ. ಅದು ನೋಡಿ, ಕಲಿಯುಗ ಅಲ್ಲ, ತ್ರೇತೆಯ ಕಡೆ, ದ್ವಾಪರದ ಮೊದಲು, ಅದರಲ್ಲಿ ದ್ವಾಪರದ ಕಡೆಯೂ ಅಲ್ಲ. ಇನ್ನೇನು ಹೇಳುವ, ನವವರ್ಷ ಸಹಸ್ರಾಕ್ಷ. ಮಳೆ ಬರಲಿಕ್ಕೆ ಕಾರಣ ಯಾರು ಅಂದ್ರೆ ಇಂದ್ರ ಮಳೆ ಸುರಿಸಲಿಲ್ಲ ಅಂತ ಹೇಳಿ, ದೈವಕೋಪ ಯಾವುದು ಅಂತ ಹೇಳಿಬಿಟ್ರು. ಇಂದ್ರನಿಗೆ ಮಳೆ ಬರಿಸುವ ಕೊಡುವ ಯೋಗ್ಯತೆ ಉಂಟು. ಆದ್ರಿಂದ ಇಂದ್ರಯಾಗ ಅಂತ ಮಾಡಿದ್ದು ನಂದನ ಪೀರಿಯಡ್ ಅಲ್ಲಿ. ಆದ್ರೆ ಕೃಷ್ಣ ಏನು ಮಾಡಿದ, ಸುಮ್ಮನೆ ಕೂತ್ಕೊಳ್ರಿಯ, ಅಲ್ಲಿ ಇಂದ್ರ ಹೌದು, ಅವನಿಗೊಂದು ದೊಣ್ಣೆ ಆದೇಶ ಇಲ್ವಾ? ನಾವು ಮಾಡಿದ್ದಕ್ಕೆ, ನಾವು ಕೆಲಸಿದ್ದಕ್ಕೆ ಒಂದು ಬೇಕೇ ಬೇಡ ಅಂತ, ಒಂದು ದೇವರು ಬೇರೆ ಇದ್ದಾನಲ್ಲ ಅಂತ ಶುರು ಮಾಡಿದ ಕೃಷ್ಣ. ಅದಿರ್ಲಿ ಅಲ್ಲಿಯ ಕತೆ. ಶೈಲಯಾಗ ಅದ್ರೇಷ್ಟಾರಭ್ಯತಾಮಕಃ ಅಂತ ಗೋವರ್ಧನಕ್ಕೆ ಪೂಜೆ ಮಾಡಿ ಅಂತ ಹೇಳಿ ಮಳೆಯನ್ನು ನಿಲ್ಲಿಸುವ ಕತೆ ಮಾತಾಡಿದ್ದ. ಇಂದ್ರ ಮಳೆ ಸುರಿಸಲಿಲ್ಲ ನೆಲಕ್ಕೆ, ಭೂಮಿಗೆ. ಮತ್ತೆ ಪ್ರತಿಲೋಮೋ ಅಭವದ್ ಗುರು ಉಂಟಲ್ಲ ಚಾರದಲ್ಲಿ, ಇಡೀ ಭಚಕ್ರದಲ್ಲಿ ನಾವು ನೋಡಬೇಕಾದ್ದು ಅನುಗ್ರಹಕ್ಕೆ ಗುರು. ಒಂದು ಗುರು ಚೆನ್ನಾಗಿದ್ರೆ, ಇತ್ತೀಚೆಗೆ 2-3 ವರ್ಷದ ಹಿಂದೆ ಗುರು ಕುಂಭಮೀನ ಹತ್ತಿರದಕ್ಕೆ ಬಂದಾಗ, ಈಗ ವೃಷಭಕ್ಕೆ ಹತ್ತಿರಕ್ಕೆ ಬಂದಾಗ ಅಲ್ಲಿ ರಾಹು ಅವನನ್ನು ಕಬಳಿಸ್ಲಿಕ್ಕೆ ನಿಂತ ಎದುರಲ್ಲಿ. ಅಂದ್ರೆ ಒಂದು ರಾಶಿಯಲ್ಲಿ ಅವರ ಸಮಾವೇಶ ಆಯಿತು. ಬಹಳ ಅಂತರಗಳಿವೆ ಅದು ಎಲ್ಲ. ಭಚಕ್ರದಲ್ಲಿ ನಮಗೆ ನೋಡುವಾಗ ಹತ್ತಿರ ಇಬ್ಬರು ಕಂಡಾಗ ಆಗ್ತದೆ. ರಾಹುವಿನ ಬಾಯಿಯ ಹತ್ತಿರದಲ್ಲಿ ಗುರುವಿನ ಪ್ರವೇಶ ಆದ ಹಾಗೆ, ಗುರುವಿನ ಹತ್ತಿರದಲ್ಲಿ ರಾಹುವಿನ ಬಾಯಿ ತೆರೆದು ಬಂದ ಹಾಗೆ. ಹೀಗಾಗಿ ಇಡೀ ಲೋಕ ಕಾಣದ ಒಂದು ಹೊಸ ಅನುಭವ ತಂದುಕೊಟ್ಟಿತು. ಬಿದ್ದಲ್ಲಿ ಎದ್ದಲ್ಲಿ ಎಲ್ಲ ಮರಣಗಳು, ಶವಗಳು ಕಂಡವು. ಕೊರೋನಾ ಅಂತೇಳಿ ಜನ ಎಷ್ಟು ದೂರದಲ್ಲಿ ಉಳಿದಿದ್ರು ನಮಗೆ ಗೊತ್ತು ನೋಡಿ. ಏನು ಲೋನ್ಲಿನೆಸ್ ಎಲ್ಲ ಇತ್ತು. ಇಡೀ ಜಗತ್ತು ಎಷ್ಟು ಚೆನ್ನಾಗಿ ತೊಂದರೆಯನ್ನು ಅನುಭವಿಸಿದೆ ಎನ್ನುವುದು ಅರ್ಥ ಆಗುತ್ತೆ. ಅದರ ಎಲಾರ್ಜ್ ಬಿಗ್ ಪೀರಿಯಡ್. ಹಾಗೆ ಒಂದು ರಾಶಿಯಲ್ಲಿ 1 ವರ್ಷ ಇರ್ತಾನೆ ಗುರು, ಅದರಲ್ಲಿ ರಾಹುವಿನ ಎದುರಾಗಿಟ್ಟುಕೊಂಡ ಒಂದಿಷ್ಟು ಸಮಯ ಇಡೀ ಜಗತ್ತು ತತ್ತರಿಸಿದ ಕತೆ. ಅದನ್ನೇ ಉಲ್ಲೇಖ ಮಾಡ್ತಾರೆ ಇಲ್ಲಿ ನೋಡಿ. ಇಲ್ಲಿ ಪ್ರತಿಲೋಮಃ ಅಭವದ್ ಗುರು ತಪ್ಪಿದ್ದಾನೆ. ಏನು ಗೊತ್ತಿಲ್ಲ ಪ್ರತಿಲೋಮ ಅಂದ್ರೆ ಏನು, ಅನುಲೋಮ ಅಂದ್ರೆ ಏನು, ಗುರುವಿನ ಚಾರದಲ್ಲಿ ಏನು ಅರ್ಥ, ವಿಪರೀತ ಹೋದ್ನ, ವಕ್ರತೆ ಏನು ಪಡೆದ್ನ, ಯಾವತ್ತು ನೋಡಿದ್ದು ವಕ್ರವೆಯ. ಗುರು ವಕ್ರ ಆದ್ರೆ ಒಳ್ಳೆಯದಲ್ಲ ದೇಶಕ್ಕೆ, ಬುಧ ವಕ್ರ ಆದ್ರೂ ಒಳ್ಳೆಯದಲ್ಲ, ಶುಕ್ರ ವಕ್ರ ಆದ್ರೂ ಒಳ್ಳೆಯದಲ್ಲ ದೇಶಕ್ಕೆ, ಮತ್ತೆ ಶನಿ ಕುಜ ವಕ್ರ ಆದ್ರೆ ಒಳ್ಳೆಯದು. ಶಾಂತಗ್ರಹರೆಲ್ಲ ವಕ್ರ ಆಗಬಾರ್ದು. ಇದು ಪ್ರತಿಲೋಮ ಅಬೋಧ್ ಗುರು ಯಾವಾಗಲೂ ವಕ್ರ ಅಂತೆ, ಆಯ್ತಾ. ಹಾಗಾಗಿ ಗುರು ನೋಡಿ ಎಷ್ಟು ಸಮಯ ಅಂದ್ರೆ 12 ವರ್ಷ. ಅಂದ್ರೆ ಗುರು ಹೋಗಿ ಒಂದು ಸುತ್ತು ಬರುವಷ್ಟು ಸಮಯ. ಗುರು ಒಂದು ರಾಶಿಯಲ್ಲಿ 1 ವರ್ಷ ಇರ್ತಾನೆ. 12 ರಾಶಿ ಅಂದ್ರೆ ಮತ್ತೆ ಅವನ ತನ್ನ ರಾಶಿಗೆ ಬರಲಿಕ್ಕೆ ಬೇಕಾಯ್ತು. ಅವನಿಗೆ ಮರೆತು ಐತೇನು, 2ನೇ ಮನೆ ಕಾಲಿಟ್ಟದ್ದರಿಂದ ಹಿಡಿದು ಇನ್ನೊಮ್ಮೆ 12 ಮನೆ ದಾಟಿ 1 ಮನೆ ಬರುವವರೆಗೂ ಮಳೆ ಬರಲಿಲ್ಲ. ಜಗಾಮ ದಕ್ಷಿಣಂ ಮಾರ್ಗಂ ಸೋಮೋ ವ್ಯಾವೃತ್ತ ಮಂಡಲ. ಮತ್ತೊಂದು ಲಕ್ಷಣ ಹೇಳ್ತಾರೆ ಅವರು ಭಚಕ್ರದಲ್ಲಿ. ಚಂದ್ರನ ಲಕ್ಷಣ ಹೇಳ್ತಾರೆ. ಚಂದ್ರ ದಕ್ಷಿಣ ಮಾರ್ಗವನ್ನು ಕ್ರಮಿಸಿದ. ಇದೊಂದು ಸ್ವಲ್ಪ ನೋಡ್ಬೇಕಾ.
ಹೇಗೆ ಬರ್ತಾನೆ ಚಂದ್ರ, ಎಲ್ಲಿದ್ದಾನೆ ಹೇಳಿಕೊಂಡು ನಾವು ಗಮನಿಸಬೇಕು. ಹಾಗಾಗಿ ಚಂದ್ರ ದಕ್ಷಿಣಕ್ಕೆ ವಾಲಿದ್ದಂತೆ, ವ್ಯಾವೃತ್ತ ಮಂಡಲ ಅವನ ಮಂಡಲವೇ ವಾಲಿತ್ತಂತೆ. ಈಗ ನಾವು ಶನಿಯ ಉಂಗುರವನ್ನು ಕಾಣುವುದಿಲ್ಲ, ನೆಲಕ್ಕೆ ಸಮತಟ್ಟಾಗಿ ಅವನು ನಿಲ್ಲಿಕ್ಕೆ ಹೋಗಿ ಅವನ ಸಂಚಾರದಲ್ಲಿ ಸ್ವಲ್ಪ ಸಮಯ. ಹಾಗೆ ಸೂರ್ಯಮಂಡಲ ತಿರುಗಿಕೊಂಡಾಗಿ ಕಂಡಿತ್ತಂತೆ. ಸೂರ್ಯಮಂಡಲ ಅಲ್ಲ, ಸೋಮಮಂಡಲ. ಅದು ಯಾಕೆ ಚಂದ್ರ ಬೇಕು ಕೇಳಿದರೆ, ಅವನು ಮಳೆಕರ ಸೂರ್ಯನ ಹಾಗೆ, ಅವನ ತಂಪಿನಿಂದಾಗಿ ನೆಲದಲ್ಲಿ ನೀರಿನ ಅಭಿವೃದ್ಧಿ ಆಗುವುದು. ಇದನ್ನು ಕೃಷ್ಣ ಹೇಳುತ್ತಾನೆ, ಪುಷ್ಟಾಮಿ ಚೌಷಧಿ ಭೂತ್ವ ಸೋಮ ಔಷಧಿ ಸರ್ವಾ ಸೋಮೋ ಭೂತ್ವ ರಸಾತ್ಮಕಃ ಅಂತ. ಲೋಕದಲ್ಲಿ ಬೆಳೆ ಕಾಳುಗಳ ಜೊತೆಯಲ್ಲಿ ನಾನು ಚಂದ್ರನಾಗಿ ನಿಂತು ಕೆಲಸ ಮಾಡಿ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾನ. ತಾನೇ ಚಂದ್ರನಲ್ಲಿ ನೆಲೆಗೊಂಡು ಚಂದ್ರನಾಮಕನಾಗಿದ್ದುಕೊಂಡು ಎಲ್ಲರಿಗೂ ಹಿತವನ್ನು ಕೊಡುತ್ತೇನೆ ದವಸ ಧಾನ್ಯಗಳ ನೆಲೆಯಲ್ಲಿ ಅಂತ ಹೇಳಿದ್ದ. ಆದ್ರಿಂದ ಚಂದ್ರನು ಒಂದು ದೃಷ್ಟಿಯಿಂದ ಹಿಮಕಾರಕನಾಗಿ, ನಿಶಾಕರನಾಗಿ, ಅವನು ಹಿಮಕರನಾಗಿ ಲೋಕವನ್ನು ಬೆಳೆಯಲ್ಲಿ ಮಳೆಯಲ್ಲಿ ಕುಣಿಸುವವ. ಅದನ್ನ ಚಂದ್ರನೂ ಸಮ ಇಲ್ಲ, ಇತ್ತ ಗುರು ಸಮ ಇಲ್ಲ, ಅತ್ತ ಇಂದ್ರನು ಕೈಕೊಟ್ಟ. ಹೀಗಾಗಿ ಲೋಕದಲ್ಲಿ 12 ವರ್ಷ ಮಳೆ ಇಲ್ಲ. ಏನಾಗ್ತದೆ ಏನಾಗ್ತದೆ ಹೇಳಿ ನೀನು, ಏನಾಗಬಹುದು? ಇದನ್ನು ಮತ್ತೆ ಭೀಷ್ಮರು ಹೇಳ್ತಾರೆ ಏನಾಯಿತು ಅಂತ. ನಾವಶ್ಯಾಯೋಪಿ ರಾತ್ರಿಯಂತೆ ಕುತಯೇವ ಅಭ್ರರಾಶಯ. ಅಲ್ಲ, ಬೆಳಿಗ್ಗಿನ ಹೊತ್ತಿನಲ್ಲಿ ಒಂದು ಹಿಮವೂ ಕಾಣುವುದಿಲ್ಲ, ಇಬ್ಬರಿಯೂ ಬೀಳುವುದಿಲ್ಲ, ಇನ್ನು ಮೋಡವನ್ನು ಹುಡುಕುವುದೆಲ್ಲಿ ಕೇಳ್ತಾರೆ. ನೋಡಿ, ಇವತ್ತು ನಾವು ನೋಡ್ಬೋದು ನೋಡಿ, ಈ ಪೀರಿಯಡ್ಗಳಲ್ಲಿ ರಾತ್ರಿಯ ಕೊನೆಗೆ ಅಂದರೆ ಬೆಳಿಗ್ಗೆ ಒಂದು 4 ಗಂಟೆ 3 ಗಂಟೆ ಹೊತ್ತಿಗೆ ನೋಡಿದ್ದೀನಿ, ರಾತ್ರಿ ಕೊನೆ ಅದೇ, ಆನಂತರ ರಾತ್ರಿ ಇಲ್ಲ, ಮತ್ತೆ ಬೆಳಿಗ್ಗೆ ಶುರುವಾಗ್ತದೆ. ಸೂರ್ಯೋದಯಕ್ಕಿಂತ 3 ಗಂಟೆ ಹಿಂದೆ ರಾತ್ರಿ, ನಡುರಾತ್ರಿ ಹೊತ್ತಿನ ಬಳಿಕ ರಾತ್ರಿ ಅಂತೆ. ಅಪರರಾತ್ರದಲ್ಲಿ ರಾತ್ರಿ ಮುಗಿದಾಗ ಸುಮಾರಾಗಿ 2-3 ಗಂಟೆಗೆ ನೀವು ಹೊರಗೆ ಬಂದು ನೋಡಿದ್ರೆ ಅಂಗಳೆಲ್ಲ ಒದ್ದೆ ಆಗಿರ್ತದೆ, ಮರಗಿಡಗಳಲ್ಲೆಲ್ಲ ನೀರು ತುಂಬಿರ್ತದೆ. ಮಳೆ ಬಂದದ್ದಲ್ಲ, ಮತ್ತೆ ಅದು ಇಬ್ಬನಿ ಬಂದಿದ್ದು ಬಿದ್ದಿದೆ. ಇವ ಹೇಳ್ತಾನೆ, ಇಬ್ಬನಿ ಬಿಂದುವೇ ಸಿಗುವುದಿಲ್ಲ 12 ವರ್ಷದಲ್ಲಿ ರಾತ್ರಿ ಕೊನೆಯಲ್ಲಿ, ಮತ್ತೆ ನೀವು ಮೋಡವನ್ನು ಹುಡುಕುವುದು ಎಲ್ಲಿ ಕೇಳ್ತದೆ. ಅಂದ್ರೆ ಇಬ್ಬನಿ ಬಿಂದು ಇದ್ರೆ ಮೋಡ ಇರ್ತದೆ ಅಂತ ಅರ್ಥ, ಹಿಮ ಕರಗಿದ್ದು ಅಂತ ಅರ್ಥ. ಮೇಲೆ ನಿಂತ ಹಿಮದ ಗೆಡ್ಡೆಗಳೆಲ್ಲ ನೆಲವನ್ನು ಬಿಸಿಯ ಮೇಲೆಗೆ ಕಚ್ಚಿಬಿಟ್ಟಿವೆ. ಅದು ಬೇಕು ನಮಗೆ. ಇಬ್ಬನಿ ನೀರನ್ನು ಹಿಡಿದು ದೇವರಿಗೆ ಅಭಿಷೇಕ ಮಾಡಲಿಕ್ಕೆ ಉಂಟು, ವಿಶೇಷ ಕಲಶದ ಲೆಕ್ಕಾಚಾರ ಮಾಡಲಿಕ್ಕೆ ನೋಡಿದ್ರೆ. ಹಾಗಾಗಿ ರಾತ್ರಿಯ ಕೊನೆಯಲ್ಲಿ ನಾವು ಒಂದು ಪಸೆ ನೀರು ನೋಡುವುದಿಲ್ಲ ಅಂದ್ರೆ ಇನ್ನು ನಾವು ಮೋಡವನ್ನು ಕಾಣುವುದೆಲ್ಲಿಗೆ? 12 ವರ್ಷ ರೀ. ನದ್ಯ ಸಂಕ್ಷಿಪ್ತತೋ ಯೋಗಾ, ಎಲ್ಲ ಸರೋವರ ಇಲ್ಲ, ಬಾವಿ ಇಲ್ಲ, ಬತ್ತಿದೆ, ಜಲಾಶಯಗಳು ಬತ್ತಿವೆ, ಮತ್ತೆ ತೋಡು ಇದು ಎಂಥದ್ದು ಹೇಳ್ತೇವೆ ನಾವು, ಕ್ಯಾನಲ್ಸ್ಗಳು ಇಲ್ಲ. ಎಲ್ಲ ನದಿಗಳೆಲ್ಲ ನೀರನ್ನೆಲ್ಲ ಒಣಗಿಸಿಕೊಂಡಿವೆ, ಏನು ಕಾಣುವುದಿಲ್ಲ. ಈಗ 1 ವರ್ಷದಲ್ಲಿಯೇ ಮಳೆ ಬಿದ್ದ ಬಳಿಕ, ಮಳೆ ಹೋದ ಬಳಿಕ, ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಹೊತ್ತಿನಲ್ಲಿ ಎಲ್ಲವಾಗ ಎಲ್ಲ ನದಿಗಳ ತಾಣಗಳಲ್ಲಿ ಎಲ್ಲ ಆಡ್ತಾ ಇರ್ತಾರೆ ಜನ. ಸಾಮಾನ್ಯವಾಗಿ ಎಲ್ಲರಿಗೂ ಸಮ್ಮರ್ ವೆಕೇಶನ್ ಎಲ್ಲ ಏಪ್ರಿಲ್ ಮೇಗೆ ಪರೀಕ್ಷೆ ಎಲ್ಲ ಮುಗಿತು. ಆಗ ಅವರು ಆಡುವುದೆಲ್ಲಿ ಕೇಳಿದ್ರೆ ನದಿಯಲ್ಲಿ ಆಡೋದು, ಗಮ್ಮತ್ ಇರ್ತದೆ ಅಂತ. ಆಗೆಲ್ಲ ನೆಲ ಕಟ್ತಿರ್ತದೆ, ನೀರೇ ಇಲ್ಲ, ಕಾಲಿನೆಲ, ಸರೋವರ ಕಾಲಿನೆಲ. ಕೆಲವೆಲ್ಲ ಕಿಂಚಿದ ಅಂತರ್ಗತ ಭವನ್, ಕೆಲವೆಲ್ಲ ನೆಲದ ಅಡಿಯಲ್ಲಿ ಹೋಗಿಬಿಟ್ಟು ಬಿಸಿಲಿನ ಬೇಗಕ್ಕೆ ಅಡಿ ಕಚ್ಚಿದವು, ಅಡಿಯಲ್ಲೇ ತಿರುಗಿದವು, ಮೇಲೆ ಬರಲಿಲ್ಲ. ಇಲ್ಲವೇ ಇಲ್ಲ, ನದಿ ಇಲ್ಲ, ನೀರಿನ ಸೋರ್ಸೇ ಇಲ್ಲ, ಯಾವ ಜಲಾಶಯದಲ್ಲಿ ನೀರಿಲ್ಲ. ಇದರಿಂದ ಏನಾಯ್ತು? ನೀರಿಲ್ಲ ಅಂದ್ರೆ ಜನರು ಏನು ಕೆಲಸ ಮಾಡುವುದಿಲ್ಲ, ನಿವೃತ್ತ ಯಜ್ಞ ಸ್ವಾಧ್ಯಾಯ ಓದುವುದಿಲ್ಲ, ಮೊದಲಿಗೆ ಪೆಟ್ಟಾಗುವುದು, ಶಾಲೆಗೆ ರಜೆ. ಯಾಕೆ? ನೀರಿಲ್ಲ. ನೋಡಿ ಎಷ್ಟು ಕಡೆ ನೀರು ಬಂದ ಬಳಿಕ, ಮಳೆ ಬಂದ ಬಳಿಕ ಶಾಲೆಗೆ ಕರೆಯುತ್ತೆ. ಅಲ್ಲಿ ಊಟಕ್ಕೆ ಹೋಗುದು ಶಾಲೆ ಅಂದ್ರೆ, ಕೈ ತೊಳಿಲಿಕ್ಕೆ ನೀರು ಬೇಕು, ಬಟ್ಟಲು ತೊಳಿಲಿಕ್ಕೆ ಬೇಕು. ಅದ್ರಿಂದ ಏನಾಯ್ತು? ಓದು ಇಲ್ಲ, ಮತ್ತೆ ಯಜ್ಞಯಾಗಗಳು ಇಲ್ಲ, ಎಂಥದೂ ಇಲ್ಲ. ಮಳೆ ಇಲ್ಲ, ಬೆಳೆ ಇಲ್ಲ ಅಂತ ಆದ ನಂತರ ಬದುಕು ಹೇಗಾಗಿದೆ ಕೇಳಿದ್ರೆ, ಜನ ದೇವರ ಪೂಜೆಯನ್ನೇ ಬಿಟ್ಟರು. ಸ್ವಾಹಾಕಾರ, ಸ್ವದಾಕಾರ, ವಷಟ್ಕಾರ ಇಲ್ಲವೇ ಇಲ್ಲ. ಮತ್ತೆ ಉತ್ಸನ್ನ ಕೃಷಿ ಗೋರಕ್ಷ, ಉತ್ಸನ್ನ ಅಂತಲೇ ಇದೆ,
ಉತ್ಪನ್ನ ಅಂತಲೇ ಇದೆ ಅಡಿವತ್ತು. ಏನಾಗ್ಲಿ ಉತ್ಪನ್ನ ಅಂದ್ರೆ ಪನ್ನ ಅಂದ್ರೆ ಬಿದ್ದದ್ದು ಅಂತ, ಪನ್ನಂ ಬಿದ್ದದ್ದು, ಪತ್ರ ಇದ್ದಾಗೆ ಗಣಿತ ಎಲ್ಲ ಬಿದ್ದೋಗಿದೆ. ಉತ್ಸನ್ನ ಅಂದ್ರೆ ಬಿಟ್ಟದ್ದು, ಚದ್ರ ಧಾತು, ಎರಡು ಒಂದೇ ಅರ್ಥದಲ್ಲಿ ಇರುವಂಥದ್ದು, ಬಿದ್ದದ್ದು ಬಿಟ್ಟದ್ದು ಅಂತ. ದನ ಸಾಕೋರಿಲ್ಲ, ಕೃಷಿ ಮಾಡಲಿಕ್ಕೆ ನೀರೇ ಇಲ್ಲದೆ ಕೃಷಿ ಮಾಡೋದು ಎಲ್ಲಿಗೆ? ಏನು ನೆಡುವುದು? ಅದರ ಬದಲ ನೆಟ್ಟ ಬೀಜವನ್ನಾದ್ರೂ ತಿನ್ನಬಹುದಲ್ಲ, ಫಸಲೇ ಇಲ್ಲಲ್ಲ. ಅದನ್ನ ದನ ಕಾಯುವುದಿಲ್ಲ, ನಿವೃತ್ತ ವಿಪಣಾಪಣ ಇಲ್ಲ, ಪೇಟೆ ಇಲ್ಲ, ಅಂಗಡಿ ಇಲ್ಲ, ವ್ಯಾಪಾರ ಇಲ್ಲ, ಎಂಥದ್ದು ಇಲ್ಲ. ವ್ಯಾಪಾರ ಮಾಡೋದು ಎಲ್ಲಿಗೆ? ಮಳೆ ಇದ್ರೆ ಬೆಳೆ, ಬೆಳೆ ಇದ್ರೆ ಅಂಗಡಿಯಲ್ಲಿ ಜನ, ಏನಿಲ್ಲ, ಅಂಗಡಿ ಬಂದ್, ಪೇಟೆ ಇಲ್ಲ, ಸಂತೆ ಇಲ್ಲ, ಮಾರ್ಕೆಟ್ ಇಲ್ಲ, ತರಕಾರಿ ಇಲ್ಲ. ನೋಡಿ, ಒಂದು ಇಲ್ಲ ಆದ್ರೆ, ಒಂದು ಮಳೆ ಇಲ್ಲ ಅಂತ ಆದ್ರೆ ಎಲ್ಲೆಲ್ಲ ಬಾಗಿಲು ಹಾಕ್ಲಿಕ್ಕೆ ಉಂಟು ನೋಡಿ. ಶಾಲೆ ಇಲ್ಲ, ಸಂತೆ ಇಲ್ಲ, ಮಾರ್ಕೆಟ್ಗಳಿಲ್ಲ, ಸಂಪ್ರನಷ್ಟ ಮಹೋತ್ಸವ ಇನ್ನೊಂದು ಹೇಳ್ತಾರೆ, ಉತ್ಸವವೇ ಇಲ್ಲ. ಉತ್ಸವದಲ್ಲಿ ದೊಡ್ಡದು ಕಾಣೋದಂತ ಗೊತ್ತು, ಮಹಾನ್ನ ಸಂತರ್ಪಣೆ ಸಾರ್ವಜನಿಕ. ಇವ್ರು ಹೇಳ್ತಾರೆ ಎಂಥದುಂಟು, ನೀರೇ ಇಲ್ಲ. ಹಾಗಾಗಿ ಉತ್ಸವಗಳಿಲ್ಲ. ಖಾಲಿ ಅದು ಮಾತ್ರ ಅಲ್ಲ, ಉತ್ಸವ ಅಂದ್ರೆ ದೊಡ್ಡ ಮಟ್ಟಿನ ಕೆಲಸಗಳು ಅಂತ ಅರ್ಥ. ಹಬ್ಬಗಳು, ಯಾವ ಹಬ್ಬವೂ ಇಲ್ಲ, ಎಲ್ಲ ಕಳಚಿದೆ, ನೆಲ ಕಚ್ಚಿದೆ, ಏನಿಲ್ಲ. ನೆಲದಲ್ಲಿ ನೋಡ್ಲಿಕ್ಕೆ ಹೋದ್ರೆ ಎಲ್ಲಿ ಉತ್ಸವ ಆಗುವುದಿಲ್ಲ, ಅಂಗಡಿ ತೆರೆಯುವುದಿಲ್ಲ, ದನಗಳು ಸಂಚಾರ ಮಾಡುವುದಿಲ್ಲ, ಕೃಷಿ ಕಾಣುವುದಿಲ್ಲ, ಯಜ್ಞ ಕಾಣುವುದಿಲ್ಲ, ಓದುವುದು ಕಾಣುವುದಿಲ್ಲ. ಅಸ್ಥಿ ಕಂಕಾರ ಸಂಪೂರ್ಣ. ಸುತ್ತಮುತ್ತ ನೋಡ್ಲಿಕ್ಕೆ ಹೋದ್ರೆ ಹೆಣಗಳೇ ಇರುವುದು ಅಂತ ಅರ್ಥ. ಬುರುಡೆಗಳು, ಎಲುಬುಗಳು, ಇವುಗಳಿಂದ ನೆಲ ತುಂಬಿ ಹೋಗಿದೆ. ಹಾಹಾಭೂತನರಾಗುಲ. ಜನರು ದಿನಾ ಬೊಬ್ಬೆ ಹೊಡೆಯುದು, ಅಲ್ಲಿ ಸಾಯ್ತಾನೆ, ಇಲ್ಲಿ ಸಾಯ್ತಾನೆ, ಸಾಯ್ತಾನೆ ಇದ್ದಾನೆ, ಕೂಗ್ತಾನೆ ಇದ್ದಾನೆ, ಬೊಬ್ಬೆ ಹೊಡಿತಿದ್ದಾರೆ. 12 ವರ್ಷದ ಒಂದು ಪಿಕ್ಚರ್ ಕೇಳಿ ನೀವು. ಯಾಕೆಂದ್ರೆ ನಮಗೆ ಕಂಡದ್ದು ಗೊತ್ತಿಲ್ಲ, ಹೇಳಿದ್ದು ನೆನಪಿಲ್ಲ. ಹಾಗಾಗಿ ಆಗುವ ಬಗ್ಗೆ ಇತಿಹಾಸ ಗುರುತಿಸಿದೆ ಅಂತ ಹೇಳಲಿಕ್ಕೆ ಆಗ್ತದೆ. ಒಂದೊಮ್ಮೆ ಇಂಥ 1 ವರ್ಷ ಬಾರದಿದ್ದಾಗಲೇ ಹೇಗಾಗ್ಬೋದು ಯೋಚನೆ ಮಾಡಿ. ಮಳೆ 12 ವರ್ಷದ ಕತೆ ಹೇಳ್ತಾರೆ ಅವರು. ಶೂನ್ಯ ಭೂಯಿಷ್ಠ ನಗರ, ಏನಿಲ್ಲ. ಮೊನ್ನೆ ಕೊರೋನಾದಲ್ಲಿ ನಾನು ನೋಡ್ತಾ ಇದ್ದೆ, ದಾರಿಯಲ್ಲಿ ತಿರುಗಿದಾಗ ಯಾರು ಏನು ಎಲ್ಲಿ ಹೇಗೂ ಇಲ್ಲ. ಅಲ್ಲಂದಿ ಯಾವುದೋ ಒಬ್ಬ ಕೆಲವರು ಪೊಲೀಸರು ಇದ್ದ ಹಾಗೆ, ಅಡ್ಡ ಹಾಕಿದ ಹಾಗೆ ಅಲ್ಲ, ಬಿಟ್ಟರೆ ಭಯಂಕರ ಶೂನ್ಯ. ಅದ್ಭುತವಾದ ವಿಷಯ ಅದು. ಶೂನ್ಯ ಭೂಯಿಷ್ಠ ನಗರ, ಯಾವೊಬ್ಬನು ಹೊರಗೂ ಇಲ್ಲ, ಒಳಗೂ ಇಲ್ಲ, ಎಲ್ಲಿಯೂ ಇಲ್ಲ. ದಗ್ಧ ಗ್ರಾಮ ನಿವೇಶನ, ಎಲ್ಲ ಸುಟ್ಟು ಕರಕಲಾಗಿ ಹೋಗಿದೆ. ಮನೆಗಳು, ಊರುಗಳು ಎಲ್ಲ ಬಿಸಿಲಿನ ಬೇಗೆಗೆ, ನೀರಿಲ್ಲದ ಕತೆಗೆ ಒಣಗಿ 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 ಕಪ್ಪು ಕರ್ರಗೆ ಆಗಿ ಸುಟ್ಟು ಭಸ್ಮವಾಗಿ ಹೋಗಿದೆ ಅಂತ. ಕ್ವಚಿತ್ ಚೋರೈಹಿ, ಕ್ವಚಿತ್ ಶೂರೈಹಿ, ಕ್ವಚಿತ್ ರಾಜಭಿರಾತುರೈಹಿ. ಏನು ಹೇಳುವ, ಪರಸ್ಪರ ಭಯಾಚ್ಚೈವ ಅಂತ. ಕೆಲವರು ಕಳ್ಳರು, ಕದಿತಾರೆ. ಕೆಲವರು ಶೂರರು, ದೊರಡೆ ಮಾಡ್ತಾರೆ. ಕೆಲವರು ರಾಜರು, ಇಲ್ಲೇ ಹೇಳಿಕೊಂಡು ಕೇಳಿಕೊಂಡು ತಗೊಂಡು ಹೋಗ್ತಾರೆ. ನೋಡಿ, ಕೇಳಿ ಬಡಿಯುವ ರಾಜರು, ಹಿಂಬದಿಯಿಂದ ಕದ್ದು ಹೋಗುವ ಕಳ್ಳರು, ಎದುರಲ್ಲಿ ಚೂರಿ ತೋರಿಸಿ ಕಬಳಿಸುವ ದರವಡೆಕೋರರು. ಯಾರನ್ನು ಹೇಳೋಣ? 3 ಕಡೆಯಿಂದ ಪೆಟ್ಟು ಇದ್ದವನಲ್ಲಿ ಇದ್ದಾಗ ಅವನ ಮೇಲೆ ಇನ್ನೊಬ್ಬ ಕಳ್ಳ ತೋರಿಸ್ತಾನೆ ಪರಾಕ್ರಮವನ್ನು, ಅವನ ಮೇಲೆ ಇನ್ನೊಬ್ಬ ತೋರಿಸ್ತಾನೆ ಶೂರ ಆಯುಧಗಳನ್ನು, ಅವನಿಗಿಂತ ಮೇಲೆ ಇನ್ನೊಬ್ಬ ರಾಜ ಹಿಡಿತಾನೆ ಅವನ ಜುಟ್ಟನ್ನು. ಹೀಗೆ ಒಟ್ಟಾರೆ ಇಡೀ ಲೋಕ ಪರಸ್ಪರ ಗಲಾಟೆ ಮಾಡಿ ನೆಲೆಗೊಂಡಿದೆ. ನೋಡ್ಲಿಕ್ಕೆ ಹೋದ್ರಿ ಒಟ್ಟಾರೆ ಇಡೀ ಲೋಕ ನೋಡಿದ್ರೆ ಏನಿಲ್ಲ, ಪರಸ್ಪರ ಭಯಾಚ್ಚೈವ ಶೂನ್ಯ ಭೂಯಿಷ್ಠ ನಗರ. ಪರಸ್ಪರ ಒಬ್ಬರಿಂದೊಬ್ಬರ ಹೊಡೆದಾಟದಿಂದಾಗಿ, ಹೆದರಿಕೆಯಿಂದಾಗಿ ಲೋಕವೇ ಇಲ್ಲ ಆಗಿದೆ, 0 ಆಗಿದೆ. ಗತ ದೈವತ ಸಂಸ್ಥಾನ, ವೃದ್ಧಬಾಲ ವಿನಾಕೃತ, ಗೋಜಾವಿ ಮಹಿಷೈರ್ಹೀನ, ಪರಸ್ಪರ ಹರ ಹರ. ಆಹಾ, ಹರ ಹರ ಮಹಾದೇವವೇ ಇಲ್ಲ. ಎಳೆಯುವುದು ಹರ ಅಂದ್ರೆ ಎಳೆಯುವುದು ಅಂತ ಅರ್ಥ. ಪ್ರತಿಯೊಬ್ಬರದ್ದು ದೋಚುತ್ತಾ ಇದ್ದಾರೆ, ಎಳ್ಕೊಳ್ತಾ ಇದ್ದಾರೆ, ಬಲಾತ್ಕಾರ ಮಾಡ್ತಾ ಇದ್ದಾರೆ. ಒಂದೇ ಒಂದು ದೇವಸ್ಥಾನ ಇಲ್ಲ, ಪೂಜೆ ಪುನಸ್ಕಾರ ಇಲ್ಲ, ಯಾರು ಬರ್ಲಿಕ್ಕೆ ಹೋಗುವುದೇ ಇಲ್ಲ. ಗತ ದೈವತ ಸಂಸ್ಥಾನ, ವೃದ್ಧ ಬಾಲ ವಿನಾಕೃತ, ಯಾರು ಮುದುಕರಿಲ್ಲ, ಅವರಿಗೆ ಆಗುವುದಿಲ್ಲ, ಸತ್ತಾಯಿತು. ಯಾರು ಬಾಲಕರಿಲ್ಲ, ಅವರಿಗೆ ಆಗುವುದಿಲ್ಲ, ಅವರು ಸತ್ತಾಯಿತು. ನೋಡಿ, ಈಗ ನೋಡ್ಲಿಕ್ಕೆ ಹೋದ್ರೆ ಎಳೆಯರು ಇಲ್ಲ, ಹರೆಯರು ಇಲ್ಲ, ಅವ್ರು ಯಾರಿಗೂ ಕಸುವಿಲ್ಲ, ಅವರೇನು ಬದುಕಲಿಕ್ಕೆ ಹೆಚ್ಚು ಹೋಗುವುದಿಲ್ಲ. 5-6 ದಿನದ ನಂತರದಲ್ಲಿ ಅವರ ತಾಕತ್ತಿಲ್ಲ. ನೋಡಿ ಒಂದು ಲೋಕದ ಪರಿಸ್ಥಿತಿ.
ಮಕ್ಕಳೇ ಇಲ್ಲದ, ಮುದುಕರೇ ಇಲ್ಲದ ಎಳೆಯರಿದ್ದಾರೆ ಕೇಳಿದ್ರೆ, ಅಂದ್ರೆ ಹರೆಯ ತುಂಬಿದವರು, ಅವರ ಕಥೆಯೇ ಬೇರೆ ಉಂಟು ನೋಡಿ. ಹೇಳ್ತಾನೆ ಅವನು ಹೇಗಿದೆ ಅಂತ ಹೇಳುವಾಗ. ದನ ಇಲ್ಲ, ಆಡು ಇಲ್ಲ, ಕುರಿ ಇಲ್ಲ, ಎಮ್ಮೆಗಳು ಇಲ್ಲ, ಏನಿಲ್ಲ ರೀ, ಯಾರೂ ಇಲ್ಲ, ಮರಗಳು ಇಲ್ಲ. ಕೊನೆಗೆ ನೋಡುವಾಗ ಎಲ್ಲ ಒಬ್ರಿಗೊಬ್ರು ಎಳ್ಕೊಳ್ಳುವುದೇ ಇರುವುದು. ಹತವಿಪ್ರ ಹತಾರಕ್ಷ ಪರ್ಣಷ್ಟ ಔಷಧಿ ಸಂಚಯ. ಬ್ರಾಹ್ಮಣರಿಲ್ಲ, ಬ್ರಹ್ಮಜ್ಞಾನಿಗಳಿಲ್ಲ, ತಿಳಿದವರಿಲ್ಲ, ಸಂಸ್ಕಾರವಂತರಿಲ್ಲ, ವೇದಜ್ಞರಿಲ್ಲ, ಯಾರು ರಕ್ಷಕರಿಲ್ಲ, ನೋಡಿಕೊಳ್ಳುವವರಿಲ್ಲ, ಅಧಿಕಾರಿಗಳಿಲ್ಲ, ಔಷಧಿಗಳಿಲ್ಲ, ಮರಮಟ್ಟುಗಳಿಲ್ಲ, ತಿನ್ನಬೇಕಾದ ಮದ್ದು ಇಲ್ಲ, ರೋಗಕ್ಕೆ ಬಿದ್ದಾಗ ತೊಂದರೆ ಆದ್ರೆ ಏನೂ ಇಲ್ಲ, ಯಾವುದು ರಾಶಿ ಮಾಡಿದ್ದಿಲ್ಲ, ಯಾವುದರದ್ದು ಕುಪ್ಪೆ ರಾಶಿ ಇಲ್ಲ. ಒಂದು ಕಡೆಯಲ್ಲಿ ಉಂಟಂತೆ ತೆಂಗಿನಕಾಯಿ ರಾಶಿ ಇಲ್ಲ, ಏನಿಲ್ಲ. ದವಸ ಧಾನ್ಯಗಳು ಉಂಟಂತೆ, ಅಕ್ಕಿ ಉಂಟಂತೆ, ಭತ್ತ ಉಂಟಂತೆ, ಹಣ್ಣು ಹಂಪಲುಗಳುಂಟಂತೆ, ಗೆಡ್ಡೆ ಗಂಡಸು, ಏನೇನು ಯಾರ್ಯಾರು ಒಟ್ಟು ಮಾಡಿದ್ದು ಇಲ್ಲ, ಎಲ್ಲ ಖಾಲಿ. 12 ವರ್ಷ ಹೇಗೆ ರೀ? ಒಂದು ತಿಂಗಳಿಗೆ ಒಟ್ಟು ಮಾಡಲಿ, ಮೊದಲು 6 ತಿಂಗಳಿಗೆ ನೋಡಿ, ಮಳೆಗಾಲವನ್ನು ದಾಟುವಷ್ಟು ಒಟ್ಟು ಮಾಡಿಕೊಂಡಿಲ್ಲ, ಏನಿಲ್ಲ. ಹೇಳುವುದಷ್ಟೇ, ಆಟದಲ್ಲಿ ಒಟ್ಟು ಮಾಡಿದ್ದೇವೆ, ಚಾತುರ್ಮಾಸಿಗೆ ಎತ್ತಿಟ್ಟಿದ್ದೇವೆ ಅಂತ. ಎತ್ತಿಟ್ಟದ್ದು ಉಂಡೆ ಹಾಗೇ ಇರ್ತದೆ, ಮಣ್ಣು ಕಡೆಗೆ ವಿಸರ್ಜನೆ ಮಾಡಲಿಕ್ಕೆ ಬಂದಾಗ ಉಪಯೋಗಿಸಿದ್ದೇ ಕಾಣುವುದಿಲ್ಲ, ಉಪಯೋಗಿಸಿದ್ದೇ ಇಲ್ಲ. ಮತ್ತೆ ಅದರಿಂದ ಸಂಚಯವೇ ಇಲ್ಲ, ಏನು ಒಟ್ಟು ಮಾಡಿದ್ದೇ ಇಲ್ಲ, ಯಾರು ಏನು ಇಲ್ಲ. ಎಲ್ಲ ನೋಡ್ಲಿಕ್ಕೆ ಹೋದ್ರೆ ಶವಭೂತ ನರಪ್ರಾಯ. ಮನುಷ್ಯ ಅವ ಸಾಯದವನು ಹೇಗಿದ್ದಾನೆ ಹೇಳಿ, ಹೆಣದ ಹಾಗೆ ಕಾಣುತ್ತಾನೆ, ಏಳುವುದಿಲ್ಲ, ಬಿದ್ದೇ ಇದ್ದಾನೆ, ಸತ್ತಿಲ್ಲ ಅಷ್ಟೆ, ಹೇಳಲಿಕ್ಕೆ ಆಗ್ತಾ ಇಲ್ಲ. ಯರಿ ಯೋಚನೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಏನು ಬೆಂಕಿಯ ಬಿಸಿಲಿನ ಛಳದಲ್ಲಿ ಕರ್ರಗೆ ಕಪ್ಪಾಗಿ ಹೋಗಿದ್ದಾನೆ, ಶವಭೂತ, ಕಪ್ಪು ಕರ್ರಗೆ ಆಗಿದ್ದಾನೆ, ಹೇಳಲಿಕ್ಕಾಗದೆ ಅಲ್ಲೇ 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 ಬಿದ್ದುತ್ತಾ ಇದ್ದಾನೆ. ಇನ್ನೇನು ಸಾಯ್ತಾನೆ, ಸತ್ತ ಹಾಗೆ ಕಾಣುತ್ತಾನೆ. ನೋಡ್ಲಿಕ್ಕೆ ಹೋದ್ರೆ ಇನ್ನು ಭಯಾನಕವಾದ ಪರಿಸ್ಥಿತಿಯಲ್ಲಿ ಬಭೂವು ಕ್ಷುದಿತಾ ಮರ್ತ್ಯಾ ಖಾದಮಾನಾಹ ಪರಸ್ಪರಂ. ಮನುಷ್ಯರು ಹಸಿವಿನಿಂದ ಕಂಗೆಟ್ಟು ಒಬ್ಬನನ್ನೊಬ್ಬನು ಹರಿದು ತಿಂತಾ ಇದ್ದಾರೆ. ಮನುಷ್ಯರನ್ನು ತಿನ್ನುವಷ್ಟರ ಮಟ್ಟಿನಲ್ಲಿ ಈ ದುರ್ಭಿಕ್ಷೆ, ಅನಾವೃಷ್ಟಿ ಕೆಲಸ ಮಾಡಿತ್ತು. ಎಲ್ಲಿವರೆಗೆ ಅಂದರೆ ಋಷಯ ನಿಯಮಾನ್ ತ್ಯಕ್ತ್ವ ಪರಿತ್ಯಕ್ತ ಅಗ್ನಿದೇವತಾ. ತಿಳಿದ ಋಷಿಗಳು, ಜ್ಞಾನಿಗಳು, ತಪಸ್ವಿಗಳು, ಸಿದ್ಧಪುರುಷರು, ಅವರು ಸಹ ಬದುಕು ಹೀಗೆ ಮಾಡಬೇಕು. ಬದುಕಿನಲ್ಲಿ ಅವರು ಸೋತಿದ್ದಾರೆ, ನೀತಿ ನಿಯಮಗಳನ್ನು ಬದಿ ಹಾಕಿದ್ದಾರೆ, ಯಾವ ಪ್ರಕಾರದಲ್ಲಿ ಆದರೂ ಬದುಕುವ ಸಂಕಲ್ಪ ಮಾಡಿದ್ದಾರೆ. ಪೂಜೆ ಪುನಸ್ಕಾರಗಳಿಲ್ಲ, ಅಗ್ನಿಹೋತ್ರ ಇಲ್ಲ. ಅಗ್ನಿ ಕೊಡ್ಲಿಕ್ಕೆ ಆವತ್ತು ಎಲ್ಲಿ ಉಂಟು? ತುಪ್ಪ ಎಲ್ಲಿದೆ? ದನ ಎಲ್ಲಿದೆ? ದನಕ್ಕೆ ಮೇವು ಎಲ್ಲಿದೆ? ಸಸ್ಯ ಎಲ್ಲಿದೆ? ಮಳೆ ಎಲ್ಲಿದೆ? ದನವು ಸತ್ತಿದೆ, ಹೋಮ ನಿಂತಿದೆ, ಪೂಜೆ ಪುನಸ್ಕಾರಗಳಿಲ್ಲ. ಆಶ್ರಮಾನ್ ಸಂಪರಿತ್ಯಜ್ಯ ಪರ್ಯಧಾವನ್ ಇತಸ್ತತ. ಎಲ್ಲಿಂದ ಇಲ್ಲ ಓಡುವುದು, ಎಲ್ಲಿಗೆ ಓಡುವುದು? ಎಲ್ಲಿ ಉಂಟು? ಯಾರೋ ಹೇಳ್ತಾರೆ ಅಲ್ಲಿ ಒಂದು ಕೆರೆ ಉಂಟು, ಅಲ್ಲಿ ಹೋಗುವ ಕೆರೆ ಇಲ್ಲ, ಕೆರೆಯಲ್ಲಿ ನೀರಿಲ್ಲ. ಹೇಳಿ ಓಡಿದ್ದಾರೆ, ಸಿಗ್ತದೆ ಅಂತ ಆಸೆ. ಅಲ್ಲಿ ಕಾಡುಂಟು, ಸಿಕ್ಕಿದ್ದು ತಿನ್ನುವುದು ಅಂತ ಏನಿಲ್ಲ, ಕಾಡೇ ಇಲ್ಲ, ಬೋಳಿಸಿ ಆಗಿದೆ ಹೋಗಿ ಇವರಿಗಿಂತ ಮೊದಲೇ. ನೀರಿನ ಪಸೆ ಇಲ್ಲ, ತಿನ್ನುವ ವಸ್ತು ಇಲ್ಲ, ಬದುಕು ಸರಿ ಇಲ್ಲ. ಎಲ್ಲೆಂದರಲ್ಲಿ ಒಡಿತಾರೆ. ಅದರಲ್ಲಿ ವಿಶ್ವಾಮಿತ್ರನೇ ಇದ್ದಾನೆ. ಈಗ ನಮಗೆ ಕತೆ ಬಂತು. ಈಗ ವಿಶ್ವಾಮಿತ್ರನು ಓಡುವವನೇ ಆ ಪರಿಸ್ಥಿತಿಯಲ್ಲಿ. ಎಂಥದ್ದು? ತೆತ್ವ ದಾರಾಂಶ್ಚ ಪುತ್ರಾಂಶ್ಚ ಕಶ್ಮಿಂಶ್ಚ ಜನಸಂಸದಿ. ಎಲ್ಲಿಯೋ ಜಂಗುಳಿಯಲ್ಲಿ ಎಲ್ಲಿ ಬಿಟ್ಟ, ಎಲ್ಲಿ ಹೋಯಿತು ಏನು ಗೊತ್ತು. ಹೆಂಡತಿಯನ್ನು ಕಳ್ಕೊಂಡಿದ್ದಾನೆ, ಮಕ್ಕಳನ್ನು ಬಿಟ್ಕೊಂಡಿದ್ದಾನೆ, ಒಬ್ಬಾನೆ ನಿಂತಿದ್ದಾನೆ, ಹೋಗ್ತಾ ಓಡ್ತಾ ಇದ್ದಾನೆ, ಎಲ್ಲಿ ನಿಂತಿಲ್ಲ. ಭಕ್ಷ್ಯ ಸಮಹ. ಸಿಕ್ಕಿದಂದ್ರೆ ಇದ್ದಲ್ಲಿ ನುಗ್ಗಿ ಹೋಗುದು, ಹೋದಾಗ ಬಳಿಸಿಕೊಂಡು ಮುಗಿದು. ಯಾರು ಹೋಗುದು ಅವರೇ ಮೊದಲು ಸಿಗ್ತಾರೆ. ಹೋಗ್ಲಿಕ್ಕೆ ತಾರಣ ಬೇಕಲ್ಲ. ಇಲ್ಲಿ ಏನಿಲ್ಲ, ಮುಗಿದೋಯ್ತು. ಇಲ್ಲಿ ಇದ್ದದ್ರಲ್ಲಿ ನೋಡುದು, ಹುಡುಕುದು. ಆಗ ಜನ ಕಮ್ಮಿ ಇದ್ದದ್ರಿಂದ ಓಡ್ಲಿಕ್ಕೆ ಜಾಗ ಇತ್ತು. ಈಗ ಎಲ್ಲ ಕಡೆ ಜನ ಇರೋದ್ರಿಂದ ದುರ್ಭಿಕ್ಷೆ ಬಂದ ತಕ್ಷಣ ಒಮ್ಮೆಲೆ ಎಲ್ಲ ಕಡೆ ಖಾಲಿ ಆಗ್ತದೆ, ಬಳಿಸಿ ಆಗ್ತದೆ. ಓಡಿದ. ಎಂಥದ್ದು ತಿನ್ನುವುದು, ಏನು ತಿನ್ನಬಾರ್ದಿಲ್ಲ. ಈಗ ಭಕ್ಷ್ಯ ಸಮ. ಅವನು ತಿನ್ನಬಾರದದ್ದು ತಿಂತಾನೆ, ತಿನ್ನುವುದನ್ನು ತಿಂತಾನೆ, ಎಲ್ಲದಕ್ಕೂ ಸಮ ಆಗಿದ್ದಾನೆ, ಒಗ್ಗಿ ಹೋಗಿದ್ದಾನೆ. ಇಲ್ಲ ಹೇಳಿದ್ರೆ ಅದು ಇಲ್ಲ. ಮತ್ತೆ ನಿರಗ್ನಿಹಿ ಅನಿಕೇತನ. ಅವನು ಒಂದು ಕಡೆ ಶೆಲ್ಟರ್ ಇಲ್ಲ, ಅವನಿಗೆ ಒಂದು ಕಡೆ ಮಾಡಿಕೊಳ್ಳಿಲ್ಲ. ಅವನು ಪೂಜೆ ಪುನಸ್ಕಾರಗಳಲ್ಲಿ ಇಲ್ಲ. ಬದುಕುವೆ ದುಸ್ತರಾದಾಗ ಪೂಜೆ ಪುನಸ್ಕಾರ ಅಂತ ಕರ್ಮ.
ಹಾಗೆ ಅವನು ಎಲ್ಲಿಯೋ ತಿರುಗ್ತಾ ತಿನ್ಲಿಕ್ಕೆ ಅಂತ ಹೊರಟವನಿಗೆ ಒಂದು ಊರು ಕೇರಿ ಸಿಕ್ಕಿತು ಕಾಡಿನ ಕಡೆಯಲ್ಲಿ. ಊರಲ್ಲದು ಕೇರಿ. ಸಕದಾಚಿತ್ ಪರಿಪತನ್ನು ಶಪಚಾನಾಂ ನಿಕೇತನಂ. ನಾಯಿ ಬೇಯಿಸಿ ತಿನ್ನುವವರ ಚಾಂಡಾಲರ ಕೇರಿ ಸಿಕ್ಕಿದವನಿಗೆ. ದೂರದಲ್ಲಿ ನೋಡಿದ, ಅಲ್ಲಿ ಏನಾದರೂ ಸಿಗಲಿಕ್ಕುಂಟು ಅಂತ ಬಂದಿದ್ದಾನವ. ಮತ್ತೇನಾಯ್ತು ನೋಡು ಅಲ್ಲಿ ಹೋಗಿ ಅವನು. ಆ ಕೇರಿ ಹೇಗಿತ್ತು ಅಂದ್ರೆ ಹಿಂಸ್ರಾಣಾಂ ಪ್ರಾಣಿ ಹಂತೃಣಾಂ ಆಸಸಾದ ವನೇ ಕ್ವಚಿತ್. ಎಲ್ಲಿಯೋ ಒಂದು ಕಾಡಿನಲ್ಲಿ, ಪಕ್ಕ ಕಾಣುವುದಿಲ್ಲ ಎಲ್ಲರಿಗೂ, ಅಡವಿ ಗೊಂಡಾರಣ್ಯದ ನಡುವೆ ಒಂದು ಚಂಡಾಲ ಕೇರಿ ಎಲ್ಲ ಹಿಂಸ್ರ ಪ್ರಾಣಿಗಳನ್ನು ಕೊಲ್ಲುವವರೇ ಅವರು. ಅಂಥವರ ಊರಿಗೆ, ಕೇರಿಗೆ, ಜಾಗಕ್ಕೆ ಇವ ಎಂಟ್ರಿ ಮಾಡಿದ್ದಾನೆ. ಹೀಗೆ ತಿರುಗ್ತಾ ಹೋದವ. ಅದು ಹೇಗಿತ್ತು ಪಟ್ಟಣ, ಒಳಗೋಗುವ ರೀತಿ. ಪಟ್ಟಣ ಅಂದರೆ ಕೇರಿ, ಚಂಡಾಲ ಕೇರಿ. ಅದು ಹೇಗಿದೆ ಅಂತ ಭೀಷ್ಮರು ಮತ್ತೆ ವಿಶ್ವಾಮಿತ್ರ ಕಂಡ ಚಿತ್ರಣವನ್ನು ನಮಗೆ ಕೊಡ್ತಾರೆ. ಅಲ್ಲಿಂದ ವಿಶ್ವಾಮಿತ್ರನಲ್ಲಿ ಹೇಗೆ ಸಂವಾದದಲ್ಲಿ, ಧರ್ಮ ಸಂಕಟದಲ್ಲಿ, ಆಪತ್ತಿನಲ್ಲಿ ತನ್ನನ್ನು ತೊಡಗಿಸಿಕೊಂಡು ಎನ್ನುವ ಮುಂದಿನ ಚರಿತ್ರೆಯನ್ನು ಮತ್ತೆ ಕೇಳುವ ವಂದನೆಗಳೊಂದಿಗೆ ಶ್ರೀಕೃಷ್ಣ ನಾರಾಯಣ ನಾರಾಯಣ ನಾರಾಯಣ.